ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕುಟುಂಬ ಸಭೆಗೆ ಆಗಮಿಸಿರುವ ಎಲ್ಲ ಕುಟುಂಬಗಳಿಗೆ ಪ್ರೀತಿಯ ಸ್ವಾಗತ. ಸಂಪಂಗಯ್ಯ ಸರ್ ಅವರು ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ಹೇಗೆ ಒಬ್ಬ ಪೇಷಂಟ್ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಫ್ಯಾಮಿಲಿ ಹೆಂಗೆ ಅವ್ರನ್ನ ನೋಡ್ಕೋಬೇಕು, ಅವ್ರ ಜೊತೆ ಯಾವ ತರ ಇರಬೇಕು. ಹೌದು, ಇವರು ಸಿಕ್ ಪರ್ಸನಾಲಿಟಿ, ಡಿಸೀಸ್ ಇರೋ ಪರ್ಸನಾಲಿಟಿ ಇರೋರು. ಆದ್ರೆ ನೀವು ಯಾರು ಆ ಥರದವ್ರಲ್ಲ. ಅವ್ರನ್ನ ಹೆಂಗೆ ಮೇಂಟೆನೆನ್ಸ್ ಪ್ರೋಗ್ರಾಮ್ ಆ್ಯಕ್ಚುಲಿ. ಹಾಗೆ ಫ್ಯಾಮಿಲಿ ಹೆಂಗೆ ಅವ್ರ ಹತ್ರ ಇರಬೇಕು ಅನ್ನೋದನ್ನ ಮುಖ್ಯವಾಗಿ ಈ ಸಭೆಯ ಟಾಪಿಕ್ ಆಗಿದೆ. ಕಾಲೇಜ್ ಹೋದ್ಮೇಲೆ ಟ್ರಕ್ ಇಟ್ಕೊಂಡಾಗ ಗಾತ್ರ ಇಟ್ಕೊಂಡಾಗ ಎಲ್ಲೋ ಇತ್ತು, ನಮ್ಮ ಗುರಿ ಎಲ್ಲೋ ಇತ್ತು ಅಲ್ವಾ. ತಂದೆ ತಾಯಿಗಳಾಗಿ ನಮ್ಮ ಬಾಯಿನಲ್ಲಿ ತುತ್ತನ್ನು ಅವ್ರ ಬಾಯಿಗಿಟ್ಟು ಅವರೇ ನಮ್ಮ ಸರ್ವಸ್ವ, ನಮ್ಮ ವಂಶದ ಗುಡಿ. ಅವ್ರು ಸಕ್ಸಸ್ ಆದ್ರೆ ನಾವು ಸಕ್ಸಸ್ಸು, ಅವ್ರು ಹೋದ್ರೆ ನಾವು ಹೋದಂಗೆ ಅನ್ನೋ ಥರ ಇರೋ ಸ್ಥಿತಿಯಲ್ಲಿ ಅವರು ಡ್ರಗ್ಸ್ ಇಟ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ಭಾಳ ಕಷ್ಟ. ಈಗ ಇದಕ್ಕೆ ನಿಮಗೆ ಎಲ್ಲಿ ಹೊರಗಡೆಯಿಂದ ಯಾವ ಸಪೋರ್ಟು ಸಿಗೋದಿಲ್ಲ. ನಿಮ್ಮ ಮನೇಲಿ ಒಬ್ಬ ಕುಡುಕ ಇದ್ದಾನೆ ಅಂದರೆ, ಒಬ್ಬ ಡ್ರಗ್ ಅಡಿಕ್ಟ್ ಇದ್ದಾನೆ ಅಂದರೆ ಯಾರು ಬಂದು ಸಪೋರ್ಟ್ ಮಾಡೋದು? ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಲ್ಲ, ಮತ್ತು ಗೌರ್ಮೆಂಟು ಮಾಡಲ್ಲ, ಡಾಕ್ಟರ್ಗಳು ಬಂದು ಮಾಡಲ್ಲ, ಮಾಡೋದಿಲ್ಲ. ನೀವು ಒಂಟಿಯಾಗಿ ಕಷ್ಟಪಡ್ತಾ ಇದ್ದೀರಿ. ಕೊನೆಗೆ ಆ ಕಷ್ಟ ಪಟ್ಕೊಂಡು ಲಾಸ್ಟ್ ಸ್ಟೇಜ್ಗಳು ಬಂದ್ಬಿಡ್ತು. ಮತ್ತಿವನು ಏನು ಮಾಡೋದಿಲ್ಲ, ಏನು ಕಾಲೇಜ್ಗೆ ಹೋಗೋದಿಲ್ಲ, ಕಾಲೇಜ್ಗೆ ಹೋಗೋ ಥರ ನಾಟಕ ಮಾಡ್ತಾನೆ, ಹುಚ್ಚಿನ ಥರ ಆಡ್ತಾನೆ ಅವನ ಸ್ಥಿತಿ. ಇಟ್ಲ ಕಡೆ ಮಕ್ಕಳನ್ನ ಹಾಕ್ಕೊಂಡು ಹೆಂಡ್ತಿ ಅತ್ತೆ ಮಾವನ ಹತ್ರ ಬಯಸ್ಕೊಂಡು ಕಷ್ಟಪಟ್ಕೊಂಡು ಅವನು ಲಾಸ್ಟ್ ಸ್ಟೇಜ್ ಆದಮೇಲೆ ಅವನು ಕೂತ್ಕೊಂಡಿರ್ತಾನೆ. ಆ ಸಮಯದಲ್ಲಿ ನೀವು ನಮಗೆ ಫೋನ್ ಮಾಡ್ತೀರಿ, ನಾವು ಬಂದು ನಿಮ್ಮ ಮನೆಯಿಂದ ಎತ್ತಾಕೊಂಡು ಬರ್ತೀವಿ. ನಾವೇನು ಸುಮ್ಮನೆ ಕರ್ಕೊಂಬರೋದಿಲ್ಲ, ನೀವು ಹಣ ಕೊಡ್ತೀರಿ. ಆದರೆ ನೀವು ಫೋನ್ ಮಾಡದಿದ್ರೆ ನಾವು ಬರೋಂಗಿದೆಯಾ, ಅವನ್ನ ಮುಟ್ಟಂಗಿದೆಯಾ? ನೀವೇ ಮುಖ್ಯ ಅದಕ್ಕೆ. ಈಗ ಅವನ್ನ ನಮಗೆ ಕೊಡ್ತೀವಿ, ನಾವು ಅವನ್ನ ಯಾವ ಥರ ಎತ್ತಾಕೊಂಡ್ಬರ್ತೀವಿ ನೋಡಿ. ಅಲ್ಲಿದ್ದಾನೆ ಹಿಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಅವನ ಗಂಡ ಇರ್ಬೋದು ಅಥವಾ ಮಗ ಇರ್ಬೋದು. ನಿಮ್ಮ ಮನೆಗೆ ಯಾವ ಸ್ಥಿತಿ ಬಂದಿದೆ ನೋಡಿ, ಅಲ್ಲಿದ್ದಾನೆ ಹಿಡ್ಕೊಂಡು ಹೋಗಿ. ನಾವು ಹಿಡ್ಕೊಂಡ್ಮೇಲೆ ಬಿಡಬೇಡಿ, ದಯವಿಟ್ಟು ನಾವು ಹಾಕ್ದು ಅಂತ ಹೇಳ್ಬೇಡಿ. ಬಂದು ಏನು ಮಾಡ್ತಾನೋ ಗೊತ್ತಿಲ್ಲ. ಏನು ಜೀವನ ಇದಲ್ಲ, ಯಾರು ನಮ್ಗೆ ತೊಂದರೆ ಕೊಡ್ತಾ ಇರೋದು? ಯಾರು ಹೊರಗಡೆಯಿಂದ ಬಂದು ಯಾರು ಕೊಡ್ತಾ ಇಲ್ಲ? ನಾವು ನಮ್ಮ ತಾಲಿ ಕಟ್ಟೋ ಗಂಡ ನಮ್ಮ ಹೊಟ್ಟೆನಲ್ಲಿ 9 ತಿಂಗಳು ಎತ್ತು ಸಾಕಿ ನಿಲ್ಲಿಸಿದಂಥ ಕುಡಿ ಎಂಥ ಕಷ್ಟ ನೋಡಿ. ಅವನು ಆ ಥರ ಯಾಕೆ ಮಾಡ್ತಾ ಇದ್ದಾನೆ ನಮ್ಗೆ ಗೊತ್ತಿಲ್ಲ. ನನ್ನ ಮಗ ಯಾಕೆ ಡ್ರಗ್ಸ್ ತಗೊಳ್ತಾ ಇದ್ದಾನೆ ನಮ್ಗೆ ಗೊತ್ತಿಲ್ಲ. ನಮ್ಮ ಗಂಡ ಯಾಕೆ ಕುಡಿತಾ ಇದ್ದಾನೆ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ತಗೊಳ್ತಾ ಇದ್ದ, ಮತ್ತೆ ಜಾಸ್ತಿ ಆಗೋಯ್ತು. ಯಾಕಂಗ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಒಂದೇ ಉತ್ತರ ಇರೋದು ನಿಮಗೆ, ಫ್ರೆಂಡ್ಸ್ಗಳು ಹಾಳು ಮಾಡ್ತಾ ಇದ್ದಾರೆ, ಫ್ರೆಂಡ್ಸ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ, ಫ್ರೆಂಡ್ಸ್ಗಳಿಂದ ಕೇಳ್ತಾ ಇದ್ದಾನೆ. ಬೇರೆ ಏನು ನೋಡೋದಕ್ಕೆ ನಿಮಗೆ ಇಲ್ಲ, ಅಲ್ಲಿ ಅದು ಸಿಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಅದು ಸತ್ಯ ಅಲ್ಲ ಅದು. ಏಕೆಂದರೆ ಯಾರು ಫ್ರೆಂಡ್ಸು 1 ದಿವಸ 2 ದಿವಸ ಅಷ್ಟೇನೆ, ಸ್ವಲ್ಪ ದಿವಸ ಅಷ್ಟೇನೆ, ನಂತರ ಫ್ರೆಂಡ್ಸ್ ಇಲ್ಲದೆ ಹೋಗ್ಲಿ ಇವನೇ ಮಾಡ್ತಾನೆ. ಅದು ಯಾಕೆ ಅಂತ ನಮಗೆ ತಿಳಿಯೋರು ಈ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲಿ ಕರ್ನಾಟಕದಲ್ಲಿ, ನಾವು ಬೆಂಗಳೂರಲ್ಲಿ ಇದೀವಲ್ವ, ಬೆಂಗಳೂರು ಕರ್ನಾಟಕದಲ್ಲಿ ಭಾಳ ಮುಖ್ಯವಾದ ಜಾಗ. ಇಲ್ಲಿ ತಿಳಿಸೋರು ಯಾರು ಇಲ್ಲ. ಯಾತಕ್ಕೆ ಅವನು ಜಾಸ್ತಿ ಕುಡ್ಕೊಂಡು ಹೋಗ್ತಾ ಇದ್ದಾನೆ? ಯಾಕೆ ನನ್ನ ಮಗ ಕಾಲೇಜಲ್ಲಿಗೂ ಹೋಗ್ತಾನೆ, ಕಾಂಪೌಂಡ್ ಮೇಲೆ ಕೂತ್ಕೊಳ್ತಾನೆ, ಒಳಗಡೆ ಹೋಗೋದಿಲ್ಲ? ಯಾಕೆ? ಡ್ರಗ್ಸ್ ಯಾಕೆ ಅಟ್ಯಾಚ್ ಆಗಿದ್ದಾನೆ? ಅವನಿಗೆ ತಾಯಿ ತಂದೆ ಅನ್ನೋದೇನಿಲ್ವಾ? ತಂಗಿ ಅಕ್ಕ ತಮ್ಮ ಅನ್ನೋ ಸಂಸಾರ ಅನ್ನೋದೇನಿಲ್ವಾ? ಈ ಕಡೆ ಕುಡಿಯೋ ಗಂಡನ್ನು ತಗೊಳ್ಳಿ, ನನಗೆ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ತಾಯಿ ತಂದೆ ಇದ್ದಾರೆ, ಮಾನ ಮರ್ಯಾದೆ ಅನ್ನೋದೇನು ಇಲ್ವಾ? ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ? ನಿಮ್ಮನ್ನು ಕೇಳಿದ್ರೆ ಇಮಿಡಿಯೇಟ್ ಆಗಿ ಉತ್ತರ ಕೊಡ್ತೀರಿ, ನನ್ನ ಗಂಡ ಬಹಳ ಒಳ್ಳೆಯವನು, ಅವರೆಲ್ಲ ಸೇರ್ಕೊಂಡು ಮಾಡ್ಬಿಟ್ರಂಗೆ. ನೀವೇನು ಹೇಳ್ತೀರಿ ಇಮಿಡಿಯೇಟ್ ಆಗಿ ನನಗೆ ಅಂದರೆ, ನನ್ನ ಮಗ ಎಂತವನು ಅಂತ ನಮಗೆ ಗೊತ್ತು, ನಾವು ಸಾಕು ಬೆಳೆಸಿದವರು, ಆ ಕಾಲೇಜಿಗೆ ಸೇರಿಸ್ದು, ಅಲ್ಲಿ ಪುಂಡ್ರು ನಮ್ಮ ಮಗನ ಕೇಳಿಸ್ಬಿಟ್ರು. ಎಷ್ಟು ಜನ ಇದ್ದಾರೆ ಕಾಲೇಜಲ್ಲಿ? 1000 ಜನ ಇದ್ದಾರೆ. ಎಲ್ಲರೂ ಕಳಿಸ್ಬಿಡ್ತಾರ? ಸಮಾಜದಲ್ಲಿ
ನಿಮ್ಮ ಓಣಿ ಇದೆ, ನಿಮ್ಮ ಮನೆ ಇದೆ, ಇಲ್ಲಿ ಮುಂದ್ಲಗಡೆ 25 ಮನೆ ಇದೆ, ಇತ್ಲಾಗಡೆ 25 ಮನೆ ಇದೆ, 50 ಮನೆಯವರು ಸಾಯಂಕಾಲ ವಾರಲ್ಲಿ ಇರ್ತಾರ ನೋಡಿ. ನಮ್ಮ ಯಜಮಾನ ಇರ್ತಾರೆ, ನಮ್ಮ ಮಕ್ಕಳು ಇರ್ತಾರೆ, ಯಾರು ಇರೋದಿಲ್ಲ. ವಾ, ನಮ್ಮ ಪಾಲು ಬಂದಿದೆ ಇದು, ಇದನ್ನ ಬಿಡಿಸಿ ತೋರಿಸೋರು ಯಾರು ಇಲ್ಲ, ಹೇಳೋರು ಯಾರು ಇಲ್ಲ. ಇವತ್ತು ನೀವೇನೋ ನಮ್ಗೆ ಫೋನ್ ಮಾಡಿದ್ರಿ, ನೀವು ನಮ್ಗೆ ಫೋನ್ ಮಾಡದೇ ಇದ್ರೆ ಏನಾಗುತ್ತೆ ಗೊತ್ತಾ, ಅವನು ಹಂಗೆ ಜಾಸ್ತಿ 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 ಹಾಕೊಂಡು ಹೋಗುತ್ತೆ. ಯಾರೋ ಹಿಡ್ಕೊಂಡು ಹೂಯ್ತಾ ಇಲ್ಲ, ಪೈಪ್ ಬಿಟ್ಬಿಟ್ಟು ಪಂಪ್ ಹೊಡಿತಾ ಇಲ್ಲ. ಇವನು ಭಿಕ್ಷೆ ಎತ್ತಿ ರೋಪ್ ಹಾಕಿ ಕರಿ ನಾಯಿನ ಬಿಳಿ ನಾಯಿ ಮಾಡಿ ಅಧ್ವಾನ ಮಾಡಿ ಕಾಸರ್ ಮಾಡ್ಕೊಂಡು ಭಾರತ ನಿಂತಿರೋದು. ಗೊತ್ತಾಯ್ತು, ಅವ್ನ ಹೆಂಡತಿ ಕಾಣೋದಿಲ್ಲ, ಮಕ್ಕಳು ಕಾಣೋದಿಲ್ಲ, ತಾಯಿ ತಂದೆ ಕಾಣೋದಿಲ್ಲ, ಅವನ ಆರೋಗ್ಯ ಹಾಳಾಗ್ತದೆ ಅದು ಕಾಣೋದಿಲ್ಲ, ಮಾನ ಮರ್ಯಾದೆ ಮೊದಲೇ ಕಾಣೋದಿಲ್ಲ. ಆ ಥರ ಆಗಿದ್ದಾನೆ. ಅದಕ್ಕೆ ಯಾಕೆ ಅಂತ ಉತ್ತರ ಕೊಡೋರು ಯಾರು ಇಲ್ಲ, ಯಾರು ಇಲ್ಲ. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೆಲ್ಲ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿ ಬೆಂಗಳೂರು ಬಹಳ ಮುಖ್ಯವಾದ ಜಾಗ. ಕರ್ನಾಟಕದಲ್ಲಿ ಬೆಂಗಳೂರು ಬಹಳ ಮುಖ್ಯವಾದ ಜಾಗ. ಬೆಂಗಳೂರಿನ ಆ ಕಾಲಕ್ಕೆ ಬಹಳ ಹಿಂದಿನ ಕಾಲಕ್ಕೆ ಯಾವತ್ತೋ 60-55 ಇಸ್ವಿನಲ್ಲೇ ಅದನ್ನು ಗುರುತಿಟ್ಕೊಂಡ್ರು. ಯಾವುದು ಸೆಂಟ್ರಲ್ ಗೌರ್ಮೆಂಟು, ಇದು ಜಾಗ ಏರ್ ಕಂಡೀಷನ್ ಜಾಗ, ಇದು ನಮ್ಮ ದೇಶಕ್ಕೆ ಒಳ್ಳೆ ಜಾಗ. ಆಮೇಲೆ ಜನಗಳು ಬಹಳ ಶಾಂತಿ ಜನಗಳು, ಇಲ್ಲಿ ನಾವು ಕಂಪ್ನಿಗಳು ಮಾಡ್ಬೋದು, ಇಲ್ಲಿ ಬೇಕಾದಷ್ಟು ನಾವು ISR ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಆವತ್ತೇ ಇದನ್ನು ತಯಾರು ಮಾಡಿ ಎಲ್ಲ ನಾಡಿ ಬೇಕಾದಷ್ಟು ದೇಶ ಬೆಳೆಯೋಕ್ಕೆಲ್ಲ ಯೋಚನೆ ಮಾಡಿದ್ರು. ಬಟ್ ಇವತ್ತು ಈ ಸ್ಥಿತಿಗೆ ಸಿಕ್ಕಾಕೊಂಡಿದ್ದೀವಿ, ನಮ್ಗೆ ಯಾರು ಹೇಳೋರಿಲ್ಲ, ನಿಮಗೂ ಗೊತ್ತಿಲ್ಲೋದ್ರಿಂದ ಕೊನೆಯವರೆಗೂ ಕಷ್ಟಪಟ್ಟು ಕೊನೆಯಲ್ಲಿ ನಾವು ಫೋನ್ ಮಾಡಿದೆ. ನಾವು ಬಂದು ಎತ್ತಾಕೊಂಡು ಬಂದಿದ್ದೀವಿ. ಎತ್ತಾಕೊಂಡು ಬರ್ಬೇಕಾದ್ರೆ ಅವನು ಮನುಷ್ಯತ್ವ ಇದೆ ಅವನಲ್ಲಿ ಅಲ್ವಾ. ನೋಡಿ ಯಾವ ಸ್ಥಿತಿಗೆ ಬಂದಿದ್ದಾನೆ. ಸುಮಾರು 8 ವರ್ಷ, ಸುಮಾರು 8 ವರ್ಷ, ಸುಮಾರು 10 ವರ್ಷ ಹೊಟ್ಟೆ ಊಟ ಮಾಡ್ತಾನ ಇಲ್ವೇ? ಮತ್ತೆ ಏನಾಗ್ಬೇಕು ದೇಹ ನೋಡಿ. ಬಟ್ ಅವ್ನು ನಿದ್ದೆ ಮಾಡ್ತಾನೆ ಅಂತ ನೀವು ತಿಳ್ಕೊಂಡಿದ್ದೀರಿ, ನಿಮ್ಗೆ ಗೊತ್ತಿಲ್ಲ. ಇಂಗ್ಲಿಷ್ನಲ್ಲಿ ಪಾಸ್ ಔಟ್ ಅಂತ ಕರಿತೀವಿ. ಕೆಮಿಕಲ್ಸ್ ಬಾಡಿ ಒಳಗಡೆ ಒತ್ತಡ ಜಾಸ್ತಿ ಆಗಿದ ತಕ್ಷಣ ಜಾಗ್ರತ ಸ್ಥಿತಿ ತಪ್ಪಿ ಸುಪ್ತ ಸ್ಥಿತಿ ಹೊರಟೋಗ್ತಾನೆ. ನಿದ್ದೆ ಅಲ್ಲ, ನಿದ್ದೆ ಅಂದ್ರೆ ವಿಶ್ರಾಂತಿ. ವಿಶ್ರಾಂತಿ ಅಂದ್ರೆ ಪ್ರಕೃತಿಯಿಂದ ಸಿಗ್ಬೇಕು, ಕೆಮಿಕಲ್ ಇಲ್ಲ ಅಲ್ಲ. ಅವನು ನಿದ್ದೆನೂ ಮಾಡ್ತಾ ಇಲ್ಲ, ಊಟನೂ ಮಾಡ್ತಾ ಇಲ್ಲ. ನಿದ್ದೆನೂ ಮಾಡ್ತಾ ಇಲ್ಲ, ಊಟನೂ ಮಾಡ್ತಾ ಇಲ್ಲ ಅಂದ್ರೆ 5 ವರ್ಷ, 8 ವರ್ಷ, 10 ವರ್ಷ, 15 ವರ್ಷದಿಂದ ಈಗ ಅವನು ಏನಾಗಿದ್ದಾನೆ ಅಂದ್ರೆ ಅವನ ನಾಯಿ ತರ ಹೇಳ್ಕೊಂಡು ಬರ್ತಾ ಇದ್ವಿ. ಇವನು ನಾವು ಸರಿ ಮಾಡ್ಬೇಕಾ, ಅವನ್ ಸರಿ ಹೋಗ್ಬೇಕಾ, ಇದು ಪ್ರಶ್ನೆ. ಅವನ್ನ ಸರಿ ಮಾಡ್ಬೇಕಾದ್ರೆ ಹೌದು ಅವನ ಸ್ಥಿತಿಯಲ್ಲಿದ್ದಾನೆ, ಅವನ್ನ ಸರಿ ಮಾಡ್ಬೇಕಂದ್ರೆ ಎಂತೆಂಥ ಡಾಕ್ಟರ್ಸ್ ಇದಾರಲ್ಲ ಇವತ್ತು, ಎಂತೆಂಥ ಡಾಕ್ಟರ್ಸ್ ಇದಾರಲ್ಲ. ಹೃದಯ ಏನಾದರೂ ಸ್ವಲ್ಪ ಹಾರ್ಟ್ ಹೆಚ್ಚು ಕಡಿಮೆ ಆದರೆ ಆಂಜಿಯೋಗ್ರಾಮ್ ಮಾಡಿ ಎಲ್ಲಿ ಬ್ಲಾಕ್ ಇದೆ ಅಂತ ಕಂಡುಹಿಡಿದು ಅದಕ್ಕೆ ಸ್ಟಂಟ್ ಹಾಕಿ ಓಪನ್ ಮಾಡಿ ರಕ್ತ ಚಾಲನೆ ಕೊಡುವಂಥವ್ರು ಇದ್ದಾರೆ. ಅದು ಸ್ಟಂಟ್ ಹಾಕಿ ಆಗಲಿಲ್ಲ ಅಂದರೆ ಕತ್ತರಿಸಿ ಬೈಪಾಸ್ ಮಾಡೋವಂಥವ್ರು ಇದ್ದಾರೆ. ಸ್ವಲ್ಪ ಇಟ್ಲ ಕಡೆ ಬಂದರೆ ಒಂದು ಕಿಡ್ನಿ ಏನಾದರೂ ಹೋದ್ರೆ ಒಂದು ಕಿಡ್ನಿ ಸಾಕು ಅಂತ ಹೇಳಿ 2 ಕಿಡ್ನಿ ಹೋಗಿದ್ರೆ 1 ಕಿಡ್ನಿ ಸಾಕು ಅಂತ ಇನ್ನೊಬ್ಬರು ಕಿಡ್ನಿ ಹಾಕಿ ಅವನಿಗೂ ಒಂದು ಕಿಡ್ನಿಯಿಂದ ಬದುಕಿಸ್ತಾರೆ, ಇವನು ಒಂದು ಕಿಡ್ನಿಯಿಂದ ಬದುಕಿಸ್ತಾರೆ. ಎಂತೆಂಥವ್ರು ಇದ್ದಾರೆ, ಎಂತೆಂಥ ಸೈನ್ಸ್ ಬೆಳೆದಿದೆ ಅಲ್ವಾ. ಅದೇ ಥರ ಬ್ರೈನ್ ಹೆಮರೇಜ್ ಅಂತ ಕರಿತೀವಿ, ರಕ್ತಸ್ರಾವ ಅಂತೀವಿ. ತಲೆನೇ ಹೋಲ್ಡ್ ಮಾಡಿ ಆ ರಕ್ತಸ್ರಾವನ ಕರೆಕ್ಟ್ ಮಾಡಿ ಇಂಕ್ ಚಲೋದ್ರೆ ಬ್ಲ್ಯಾಕ್ ಇಂಕ್ ಪೇಪರ್ ಹೇಗೆ ಇಂಕ್ನ ಕ್ಲೀನ್ ಮಾಡ್ತೀವೋ ಆ ಥರ ಕ್ಲೀನ್ ಮಾಡಿ ರೆಡಿ ಮಾಡಿ ಅವನಿಗೆ ಕರೆಕ್ಟಾಗಲ್ಲಿ ಆ ಫೋಟೋ ಹಿಡಿದು ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡಿ ತಿರ್ಗಾ ಮತ್ತೆ ಹೊಲ್ದು ರೆಡಿ ಮಾಡಿ ಕಳಿಸ್ತಾರಲ್ಲ ನೋಡಿ, ಎಂತೆಂಥವ್ರು ಇದ್ದಾರೆ. ಅದೇ ಥರ ಇವಾಗ ಆಕ್ಸಿಡೆಂಟ್ ಆದರೆ ಮೂಳೆಗಳು ಕೈ ಕಾಲುಗಳೆಲ್ಲ ಮುರಿದೋಗ್ಬಿಡ್ತವೆ, ರಾಡ್ಗಳಾಕಿ ಬೋಲ್ಟ್ಗಳಾಕಿ ನಡೆಸ್ತಾರಲ್ಲ. ಇಂಥ ಸ್ಪೆಷಾಲಿಟಿ, ಇಂಥ ಒಂದು ಸ್ಪೆಷಲ್ ಸ್ಥಿತಿಗಳೆಲ್ಲ ಇದೆಯಲ್ಲ, ಇಂಥವರು ನಮ್ಮ ಗಂಡನ್ನ ಸರಿ ಮಾಡೋಕ್ಕಾಗಲ್ವಾ? ನಮ್ಮ ಮಗ ಡ್ರಗ್ಗಿಟ್ಟು ಅವನ್ನ ಸರಿ ಮಾಡೋಕ್ಕಾಗಲ್ವಾ? ಎಂತೆಂಥ ಹಾಸ್ಪಿಟ್ಲ್ಗಳಿದ್ದಾವಲ್ಲ. ಇವತ್ತು ಮೈಂಡ್ ಕೇರ್ ಅಂತ ಯಾವುದೋ ಒಂದು ಮೂಲ ಮೇಲೆ ಬೆಂಗಳೂರಿಂದ ಆಚೆ ಇಲ್ಲಿಗೆ ಹಾಕ್ಬರ್ಬೇಕು ನೀವು, ಅವರೆಲ್ಲ ಮಾಡೋಕ್ಕಾಗಲ್ವಾ? ಫ್ಯಾಮಿಲಿಯವರು ಕುಟುಂಬದವರು ಸರಿಯಾಗಿ ಯೋಚನೆ ಮಾಡಬೇಕು. ಯಾರು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗೋದಿದ್ರೆ ನೀವೆಲ್ಲ ಅಲ್ಲೇ ಆಗ್ತಾ ಇದ್ರಿ, ಅರ್ಥ ಆಯ್ತಾ? ಮತ್ತೆ ನೀವೇನ್ ಸರ್ ಸೆಂಟರ್ ಓಪನ್ ಮಾಡಿ ನಮ್ಮ ಹತ್ರ ದುಡ್ಡು ಇಸ್ಕೊತಾ ಇದ್ದೀರಲ್ಲ, ನೀವು ಮಾಡ್ಬಿಡ್ತೀರಾ? ನಾವು ಮಾಡೋಕ್ಕಾಗಲ್ಲ.
ನಾವು ಮಾಡೋಕ್ಕಾಗಲ್ಲ. ಹೃದಯ ಕೆಟ್ಟೋಗಿದೆ ಅಂದ್ರೆ ಅಷ್ಟು ಹಣ ಕಟ್ಬಿಟ್ರೆ ಹೃದಯನ ರೆಡಿ ಮಾಡಿ ಕಳಿಸ್ಬಿಡ್ತಾನೆ. ಅದು ದೇಹ. ಇದು ಏನಂದ್ರೆ ನಾನು ಮಾಡ್ತಾ ಇರೋದು ತಪ್ಪು, ಅದನ್ನ ಇಷ್ಟು ವರ್ಷ ಮಾಡಿದ್ದೀನಿ, ಇಷ್ಟು ವರ್ಷ ಮಾಡಿದ್ರಿಂದ ನನಗೂ ಕೆಟ್ಟದಾಗಿದೆ, ನನ್ನ ಮಕ್ಕಳಿಗೂ ಕೆಟ್ಟದಾಗಿದೆ, ನನ್ನ ಹೆಂಡತಿಗೂ ಕೆಟ್ಟದಾಗಿದೆ, ಕೆಲಸ ಕೊಡೋಣ ಅವನಿಗೂ ಕೆಟ್ಟದಾಗಿದೆ. ಸಮಾನವಾಗಿ ಆಲೋಚನೆ ಮಾಡಿ. ನಾವು ಕುಟುಂಬದವ್ರು ಏನು ಅನ್ಕೊಂಡಿದ್ದೀವಿ ಅಂದರೆ, ಅವರು ದುಡ್ಡು ಕೇಳಿದಾರಪ್ಪ, ಎಷ್ಟೋ ಕೇಳಿದ್ದಾರೆ, ಇನ್ನೂ 1,000 ಜಾಸ್ತಿ ಕೊಟ್ಬಿಡೋಣ, ರೆಡಿ ಮಾಡಿ ನನ್ನ ಗಂಡನ ಕಳಿಸ್ಬಿಡ್ಬೇಕು, ನನ್ನ ಮಗನ್ನ ರೆಡಿ ಮಾಡಿ ಕಳಿಸ್ಬಿಡ್ಬೇಕು ಅಂತಷ್ಟೇ. ಏನಪ್ಪ ಅಂದರೆ ಅವನ ಮಿಡ್ಲು ನಿನ್ನ ತಾಯಿ ತಂದೆ ಅಂತಲೇ ಒಪ್ಕೊಳ್ತಾ ಇಲ್ಲ, ನಿನ್ನ ಹೆಂಡತಿ ಅಂತಲೇ ಒಪ್ಕೊಳ್ತಾ ಇಲ್ಲ, ನನ್ನ ಮನುಷ್ಯ ಅಂತಲೇ ಒಪ್ಕೊಳ್ತಾ ಇಲ್ಲ. ಆ ಥರ ಒಪ್ಕೊಳ್ತಾ ಹುಚ್ಚಿನ ಥರ ಇರೋದನ್ನ ಇದ್ಕಿದ್ದಂಗೆ ನಾನು ಮಹತ್ವವನ್ನು ಮಾಡಿ ವಿವೇಕಾನಂದನ ಜೊತೆ ಕಳಿಸ್ಬಿಡ್ಲಾ? ಹೇಳಿ ನೋಡೋಣ, ಹೆಂಗೆ ಸಾಧ್ಯ? ಮತ್ತಿದು ಪ್ರಾಬ್ಲಮ್ ಏನು? ನಮಗೆ ಹೇಳೋರು ಇಲ್ಲ, ನಮಗೆ ಕೇಳೋರು ಇಲ್ಲ. ನೀವು ಅಂದ್ಕೊಂಡಂಗೆ ನೀವು ಅಂದ್ಕೊಂಡಿದ್ದೀರಿ. ಯಾರೋ ಮಾಟ ಮಾಡಿಬಿಟ್ಟಿದ್ದಾರೆ, ಕೆಲವರು ಅನ್ಕೋತೀರಿ, ಕೆಲವರು ಏನು ಅನ್ಕೋತೀರಿ, ಏನೋ ನಾನು ಇಷ್ಟ ಇಲ್ವೇನೋ ಅದಕ್ಕೆ ಹಂಗೆ ಮಾಡ್ತಾ ಇದ್ದಾನೆ ಅಂದ್ಕೊಳ್ತೀರಿ. ತಾಯಿ ತಂದೆ ಒತ್ತಡ ಏನೋ ಹಂಗೆ ಅಂದ್ಕೊತೀರಿ. ಯಾವುದು ನಿಜ ಅಲ್ಲ, ಯಾವುದು ನಿಜ ಅಲ್ಲ. ಇದು ಒಂದು ಕಾಯಿಲೆ. ಇಡೀ ಪ್ರಪಂಚಕ್ಕೆ ಗೊತ್ತು, ಭಾರತ ದೇಶದಲ್ಲಿ ಮಾತ್ರ ಗೊತ್ತಿಲ್ಲ. ಏನು ಮಾಡೋಣ, ಇಡೀ ಪ್ರಪಂಚಕ್ಕೆ ಗೊತ್ತು. ಒಂದು ಸಣ್ಣ ವಿಷಯ ಹೇಳ್ತೀನಿ, ಇದೊಂದು ಕಾಯಿಲೆ. ಈ ಕಾಯಿಲೆ 4 ಮಡುಪುಗಳ ಕಾಯಿಲೆ. ದೇಹನೂ ಸರಿಪಡಿಸ್ಬೇಕು, ಮನಸ್ಸನ್ನು ಸರಿಪಡಿಸ್ಬೇಕು, ಭಾವನೆಗಳನ್ನ ಸರಿಪಡಿಸ್ಬೇಕು. 3ನ್ನು ಸರಿಪಡಿಸಿ ಆಧ್ಯಾತ್ಮಿಕವಾಗಿ ನಡ್ಕೋಬೇಕು. ಆಧ್ಯಾತ್ಮಿಕತೆ ಅಂದರೆ ದೇವಸ್ಥಾನದಲ್ಲಿ ಒಂದು ಗಂಟೆ ಅಲ್ಲಾಡಿಸೋದಲ್ಲ. ನಾನು ಮನುಷ್ಯ, ನನ್ನನ್ನು ನಾಶ ಮಾಡ್ಕೋಬಾರ್ದು. ಅವಳು ನನ್ನ ಹೆಂಡತಿ, ತಾಳಿ ಕಟ್ಟಿದ್ದೀನಿ, ತಾಯಿ ತಂದೆ ಅಣ್ಣ ತಮ್ಮ ಎಲ್ಲರನ್ನೂ ಬಿಟ್ಟು ಬಂದಿದ್ದಾಳೆ, ಅವಳನ್ನ ಕಾಪಾಡಬೇಕು. ಅವಳು ನನಗೆ 2 ಮಕ್ಕಳನ್ನ ಕೊಟ್ಟಿದ್ದಾರೆ, ಆ ಮಕ್ಕಳನ್ನ ಸಾಕೋ ಜವಾಬ್ದಾರಿ ನನಗೆ ಬೇಕು. ನಾನು ಈ ಭೂಮಿಗೆ ಬರಬೇಕಾದ್ರೆ ಕಾರಣ ಆ ತಾಯಿ ತಂದೆ, ಅವರು ನನ್ನ ಪ್ರಪಂಚಕ್ಕೆ ತಂದಿದ್ದಾರೆ. ದೇವರು ಎಲ್ಲಿದ್ದಾನೋ ನನ್ನ ಕಣ್ಣಿಗೆ ಕಾಣೋದಿಲ್ಲ, ಅವರು ತಾಯಿ ತಂದೆ ಪ್ರಪಂಚಕ್ಕೆ ತಂದಿದ್ದಾರೆ. ಅವರ ಅವಸ್ಥಾನ ಸ್ಥಿತಿನಲ್ಲಿ ಅವ್ರನ್ನ ಕಾಪಾಡಬೇಕು. ನಾನು ಇನ್ನೊಬ್ಬರ ಹತ್ರ ಭಿಕ್ಷೆ ಇರ್ತದೆ, ನನ್ನ ಜೀವನ ನಾನು ದುಡಿದು ಮಾಡ್ಕೋಬೇಕು. ನನ್ನ ಕೈನಲ್ಲಾದರೂ ಒಬ್ಬರಿಗೆ ಸಹಾಯ ಮಾಡಬೇಕು, ಆದರೆ ಇನ್ನೊಬ್ಬರಿಗೆ ದ್ರೋಹ ಮಾಡಬಾರ್ದು ಅನ್ನೋ ಜ್ಞಾನ. ದ್ರೋಹ ಮಾಡಬಾರ್ದು ಅನ್ನೋ ಜ್ಞಾನ ಏನಂತಂದರೆ, ಇಲ್ಲಿ ನನ್ನ ಮಕ್ಕಳಿಗೆ ದ್ರೋಹ ಆಗ್ತಾ ಇದೆಯಾ, ನನ್ನ ಹೆಂಡತಿಗೆ ದ್ರೋಹ ಆಗ್ತಾ ಇದೆಯಾ, ನನ್ನ ತಾಯಿ ತಂದೆಗೆ ದ್ರೋಹ ಆಗ್ತಾ ಇದೆಯಾ, ಅದೆಲ್ಲ ಹತ್ಲ ಕಡೆ ಇಡಿ. ನನಗೆ ದ್ರೋಹ ಆಗ್ತಾ ಇದೆಯಾ, ಒಂದು ಊಟ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಿದ್ದೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಏನಾಗಿದೆ ಅವನಿಗೆ? ಇತ್ತ ಕಡೆ ಒಬ್ರು ಹೇಳ್ತಾರೆ, ಸದಾಶಿವನಗರದವರು, ಅಯ್ಯೋ ಏನು ಮಾಡೋದು, ಅವನು ಡಬಲ್ ಡಿಗ್ರಿ ಮಾಡಿದ್ದಾನೆ, ಭಾಳ ಅವನು ಆ ಹೆಣ್ಣು ತಂದು ಆ ಹೆಣ್ಣು ಡಿಗ್ರಿ ಮಾಡಿದ್ದಾಳೆ, ಅವ್ರು ನಮಗಿಂತ ದೊಡ್ಡ ಸಾಹುಕಾರರು, ಇವನು ಕುಡಿತಾ ಇರಲಿಲ್ಲ ಸರ್, ಇವನು ಆಮೇಲೆ ಯಾರೋ ಫ್ರೆಂಡ್ಸ್ ಕಳಿಸ್ಬಿಟ್ರು, ಫ್ರೆಂಡ್ಸಿಂದ ನಾಳೆ ಹೋಗ್ಬಿಟ್ಟ. ಸದಾಶಿವನಗರದಲ್ಲಿ ಯಾರಾದರೂ ಮನೆ ಮಾಡ್ಕೊಂಡು ಇರಬೇಕಾದ್ರೆ ಆರ್ಡಿನರಿ ಜನ ಇರೋಕ್ಕಾಗಲ್ಲ. ಬೆಂಗಳೂರಲ್ಲಿ ಸದಾಶಿವನಗರ ಅಂತ ಇದೆ, ಅಲ್ಲಿ ಆರ್ಡಿನರಿ ಜನ ಇರೋಕ್ಕಾಗಲ್ಲ. ಯಾಕೆಂದರೆ ಕೋಟ್ಯಾಧಿಪತಿಗಳು ಎಲ್ಲ ಡಿಗ್ರಿ ಹೊರಗಡೆ. ಅವ್ರನ್ನ ಎತ್ತಿದ್ರಲ್ಲ, ಅವ್ರು ಕೇಳಿದ್ರೆ ಆ ಮುಲ್ಕನೂ ಡಿಗ್ರಿನೇ, ಅವ್ನ ಹೆಂಡ್ತಿನೂ ಡಿಗ್ರಿನೇ, ಮಗ ಡಬಲ್ ಡಿಗ್ರಿ, ಮಕ್ಕಳು ಅಮೆರಿಕಾದಲ್ಲಿ ಹೋಗ್ತಾರೆ. ಅಲ್ಲಿ ಗುಡಿಸಲು ಪ್ರಾಬ್ಲಮ್ ಇತ್ತು ಅಂತಂದರೆ ಇದೇ ಗತಿ. ಒಬ್ಬ ಗುಡಿಸ್ಲಲ್ಲಿ ಏನು ಕಷ್ಟಪಡ್ತಾರೋ ಸದಾಶಿವನಗರದಲ್ಲಿ ಅಷ್ಟು ಓದಿದ್ರು ಕೂಡ ಅದೇ ಗತಿ. ಮಧ್ಯದಲ್ಲಿ ನಾನು ಒಂದು ಮಾತು ಹೇಳಿದೆ, ಇದೊಂದು ಕಾಯಿಲೆ ಅಂತ. ಈ ಕಾಯಿಲೆಗೆ ಹಣ ಇದೆಯಾ, ದೇಹ ಬಲ ಇದೆಯಾ, ಇದಕ್ಕೆ ಸಂಪತ್ತಿದೆಯಾ ನೋಡಲ್ಲ. ಕಾಯಿಲೆ ಅಂದಮೇಲೆ ತಲೆನೋವು ಸದಾಶಿವನಗರದಲ್ಲಿರೋನಿಗೂ ಒಂದೇ ಥರ ಬರೋದು, ಹೊಟ್ಟೆ ನೋವು ಬರೋನಿಗೂ ಒಂದೇ ಥರ ನೋಡೋದು, ಗುಡಿಸ್ಲಲ್ಲಿರೋನಿಗೂ ಒಂದೇ ಥರ ನೋಡೋದು. ನಾನು ಅದನ್ನು ನಿಮಗೆ 4 ಕಡೆಯಿಂದ ಎಕ್ಸ್ಪ್ಲೇನ್ ಮಾಡಿದೆ. ಒಂದು ದೇಹ, ಒಂದು ಮನಸ್ಸು, ಒಂದು ಭಾವನೆಗಳು, ಒಂದು ಆಧ್ಯಾತ್ಮಿಕತೆ, ಪ್ರಜ್ಞೆ ಅಂತ ಕಾಯಿಲೆ ಇದೆ. ನಿಧಾನವಾಗಿ ಆಲೋಚನೆ ಮಾಡಿ. ಅಂತ ಒಂದು ಕಾಯಿಲೆ ಅಂದರೆ ದೇಹದಲ್ಲೂ ಕಾಯಿಲೆ ಇದೆ, ಮನಸ್ಸಲ್ಲೂ ಕಾಯಿಲೆ ಇದೆ. ಈ ಮನಸ್ಸು ಶುದ್ಧವಾಗಿದ್ದರೆ ಒಳ್ಳೆ ಆಲೋಚನೆಗಳು ಉತ್ಪತ್ತಿ ಆಗುತ್ತೆ, ಕೆಟ್ಟದಾಗಿದ್ದರೆ ಕೆಟ್ಟ ಆಲೋಚನೆಗಳು ಉತ್ಪತ್ತಿ ಆಗುತ್ತೆ. ಅದಕ್ಕೆ ಬುಡ ಮನಸ್ಸೇ ಅಲ್ವಾ. ಈ ಮನಸ್ಸು ಆಟ ಆಡೋದ್ರಿಂದ ಮತ್ತು ಎದುರಿಗೆ ನನ್ನ ಜೊತೆಯಲ್ಲಿ ನನ್ನ ಕುಟುಂಬ ಅಥವಾ ಹೊರಗಡೆ ಸಂಬಂಧಗಳಿಂದ ಉತ್ಪತ್ತಿ ಆಗೋದಲ್ವ ಭಾವನೆಗಳು. ಕೋಪ, ದುಃಖ, ಅವಮಾನ, ನಾಚಿಕೆ, ಸಂತೋಷ, ಆ ಭಾವನೆಗಳಿಗೂ ಮನಸ್ಸಿಗೂ ನಿಕಟವಾದ ಸಂಬಂಧ ಇದೆಯಲ್ಲ. ಏನಿದೆ ನಿಮ್ಮ ಗಂಡನ ಹತ್ರ, ಏನಿದೆ ನಿಮ್ಮ ಮಕ್ಕಳ ಹತ್ರ? ಒಂದೇ ಇರೋದು, ಕುಡಿತಾ ಇರೋದು, ಡ್ರಗ್ಸ್ ತಗೊಳ್ತಾ ಇರೋದು.
ಕೊನೆಗೆ ಏನೂ ಇಲ್ಲ, ಕಂಪ್ಲೀಟ್ ಮಲ್ಕೊಂಡು ದುಡ್ಡು ಬೇಕು ಕುಡಿಯೋದಕ್ಕೆ ಅಷ್ಟೇ, ಇಲ್ವಾ ಭಿಕ್ಷೆ ಇಡ್ತೀವಿ. ಆ ಮಟ್ಟಕ್ಕೆ ಹೋಯ್ತಲ್ಲ. ಥ್ಯಾಂಕ್ ಯು. ಆ ಮಟ್ಟಕ್ಕೆ ಹೋಯ್ತಲ್ಲ, ಯೋಚನೆ ಮಾಡಿ. ಈಗ ಅದ್ರ ಬಗ್ಗೆ ನಿಮಗೂ ಗೊತ್ತಿಲ್ಲ, ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ಹೇಳೋದನ್ನು ಕೂಡ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೂ ನಿಮ್ಗಾಗಲ್ಲ. ಯಾಕಂದರೆ ನೀವು ಸದಾಶಿವನಗರದವರಾಗಿದ್ದರೆ, ಸ್ವಲ್ಪ ಗುರುತ್ವರಾಗಿದ್ದರೆ, ಇಬ್ಬರಿಗೂ ಒಂದೇ ಥರ ಮನಸ್ಸು ಬೇಕು. ನನ್ನ ಗಡ್ಡನ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ, ಅವನಿಗೊಂದು ಕಾಯಿಲೆ ಇದೆ ಅನ್ನೋ ನಂಬಿಕೆ ನಿಮ್ಮ ಒಳಗಡೆ ಬರಬೇಕು. ಇಲ್ಲದೆ ಇದ್ದರೆ ಇಷ್ಟು ವರ್ಷದವರೆಗೂ ನೀವು ತಿಳ್ಕೊಂಡಿದ್ದೀರಲ್ಲ, ಅವನು ಇದಕ್ಕೋಸ್ಕರ ಕುಡಿತಾ ಇದ್ದಾನೆ, ಅವನು ಅದಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಅದನ್ನು ಅಳಿಸದೆ ಇದ್ದರೆ ಪ್ರಯೋಜನ ಆಗಲ್ಲ. ಅದನ್ನು ಅಳಿಸದೇ ಇದ್ರೆ ಪ್ರಯೋಜನ ಆಗೋದಿಲ್ಲ. ನೀವು ಅಂದ್ಕೊಂಡಿರೋದು ಅಸತ್ಯ. ಅಸತ್ಯದಿಂದ ಯಾವತ್ತೂ ನಾವು ಮೇಲೋಗಕ್ಕಾಗಲ್ಲ. ಸತ್ಯ ಬೇಕೇ ಬೇಕು. ಅಸತ್ಯದಿಂದ ಅಸತ್ಯನ ಅಳಿಸ್ಬೇಕು. ನಿಮಗೆ ಗೊತ್ತಿಲ್ಲ, ನೀವು ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದೀರಿ. ನಾನೇನು ಎಕ್ಸಾಂಪಲ್ ಕೊಟ್ಟೆ, ಅಂತಂಥ ಡಾಕ್ಟ್ರುಗಳು ಇವತ್ತು ಕಿಡ್ನಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನೀನು ಸುಮ್ಮನೆ ಓದಿದಾನ, ಹಾರ್ಟ್ ಬಗ್ಗೆ ಟಚ್ ಮಾಡಬೇಕಾದ್ರೆ ನೀನು ಸುಮ್ಮನೆ ಓದಿದಾನ, ಬ್ರೈನ್ನ ಟಚ್ ಮಾಡಿ ಇದು ಮಾಡಬೇಕಾದ್ರೆ ವೈದ್ಯೋ ನಾರಾಯಣ ಅಂತಾರೆ ಅವನಿಗೆ. ಇವತ್ತು ಅವನು ಕೂಡ ಇದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೀವೇನು ಅರ್ಥ ಮಾಡ್ಕೊತೀರಿ? ದಯವಿಟ್ಟು ನಿಮಗೆ ನಾನು ತಿಳಿಸೋದೇನೆಂದರೆ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳನ್ನ ನಿಮ್ಮ ಗಂಡಂದ್ರನ್ನ ಒಳಗಡೆ ಹಾಕಿದ್ರಿ. ನಾನಿಲ್ಲಿ ಅವರು ಮೇಡಮ್ ಹೇಳಿದ್ರಲ್ಲ, ಹೇಳಿದಂಗೆ ಇಲ್ಲಿ ಲೆಕ್ಚರ್ ಕೊಟ್ಬಿಟ್ಟು ಹೋಗೋದಕ್ಕೆ ಬಂದಿರೋ ಗೆಸ್ಟ್ ಅಲ್ಲ. ಅವ್ರಾಗ ಹೇಳಿದ್ರು, ಪಾಪ ಗೊತ್ತಿಲ್ಲ ಅವ್ರಿಗೆ. ನಾನಿಲ್ಲಿ ಕೌನ್ಸ್ಲಿಂಗ್ ಮಾಡ್ತೀನಿ, ಅರ್ಥ ಆಯ್ತಾ? ಈ ಮೈಂಡ್ ಕೇರ್ ಒಳಗಡೆ ಕೌನ್ಸ್ಲಿಂಗ್ ಮಾಡ್ತೀನಿ. ಅಲ್ಲಿ ಗೆಸ್ಟ್ ಅಂತ ಹೇಳಿದ್ರಲ್ಲ, ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ, ಅಳಿಸಾಕಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫ್ಯಾಮಿಲಿ. ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ. ಯಾಕೆಂದರೆ ನನಗೆ ವಿಷಯ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ. ನನಗೆ ವಿಷಯ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವಾಗ ನಿಮಗೆ ತಿಳಿಸ್ಕೊಡ್ಬೇಕಾಗಿರೋದು ನನ್ನ ಜವಾಬ್ದಾರಿ. ನಿಮ್ಮ ಮನೇಲಿ ದೀಪ ಉರಿತಾ ಇಲ್ಲ, ಹಚ್ಬೇಕಾಗಿರೋದು ನನ್ನ ಜವಾಬ್ದಾರಿ. ನಾನು ನಿಮ್ಮ ಮನೆ ಒಳಗಡೆ ಒಬ್ಬ ಸದಸ್ಯ. ಇವತ್ತು ಮೈಂಡ್ ಕೇರ್ ರೆಪ್ರೆಸೆಂಟೇಟಿವ್ ಅಂದರೆ ನಿಮ್ಮ ಕುಟುಂಬಕ್ಕೆ ಒಬ್ಬ ಸದಸ್ಯ, ನಮ್ಮ ಸಮಾಜಕ್ಕೆ ಒಬ್ಬ ಸದಸ್ಯ, ದೇಶಕ್ಕೂ ಕೂಡ ಒಬ್ಬ ಸದಸ್ಯ. ನಾವು ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮಕ್ಕಳು ಒಬ್ಬ ಹುಡುಗನ್ನ ಸರಿಪಡಿಸಿದ್ರೆ ಅವನ ಮಕ್ಕಳನ್ನ ಅವನು ಕಾಪಾಡೋ ಶಕ್ತಿ ಅವನಿಗೆ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ, ಅವನ್ನ ಕಾಪಾಡ್ಕೊಳ್ಳೋ ಶಕ್ತಿ ಅವನಿಗೆ ಬಂದಾಗ ಅವನ ಮಕ್ಕಳನ್ನ ಕಾಪಾಡೋ ಶಕ್ತಿ ಅವನಿಗೆ ಬರುತ್ತೆ. ಆಗ ಅವನು ಒಳ್ಳೆ ಮಕ್ಕಳನ್ನ ರೆಡಿ ಮಾಡ್ತಾನೆ ಅಂದರೆ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗ್ತಾರೆ. ಕುಡ್ಕೊಂಡು ಬಿದ್ದಿರೋನು ಮಕ್ಕಳನ್ನೆಲ್ಲಿ ಪ್ರಜೆಗಳು ಮಾಡ್ತಾನೆ, ದೇಶನೆಲ್ಲಿ ನೋಡ್ತಾನೆ, ಅವನೇ ನೋಡ್ಕೊಳಕ್ಕಾಗದೇ ಇರೋನು. ಅಲ್ಲಿ ತಾಲಿ ಕಟ್ಟಿದ ಹೆಂಡತಿ ಬಗ್ಗೆ ಮೀನಿಂಗ್ ಆಫ್ ದ ವೈಫ್, ಡೆಫಿನೇಷನ್ ಆಫ್ ದ ವೈಫ್ ಇಷ್ಟು ಚೆನ್ನಾಗಿ ಕೂತಿದ್ದೀರಿ. ಹೆಂಡತಿ ಅನ್ನೋದಕ್ಕೆ ಒಂದು ಅರ್ಥ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲಸದವಳು, ಮನೆಗೆ ಕೆಲಸದವಳ ಥರ, ಮನೆಗೆ ಕೆಲಸದವಳ ಥರ ಹಿರಿಯರು ಹೇಳಿದ್ದಾರೆ. ಯಾರೋ ಗರ್ಭದಲ್ಲಿ ಹುಟ್ಟಿ ಬೆಳೆದು ಸಾಕಿ ಆ ಮಾಂಸದ ಮುಂದೆ ಶಿಶುವಾಗಿ ಆಚೆ ಬರಬೇಕಾದ್ರೆ ಹೆಣ್ಣು ಎಷ್ಟು ಕಷ್ಟಪಡ್ತಾಳೆ ಅನ್ನೋದು ಎಲ್ಲರಿಗೂ ತಿಳಿಸ್ಬೇಕದು. ತಾಯಿ ಅನ್ನೋದು ಏನಕ್ಕೆ ಭೂಮಿಗೆ ಹೋಲಿಸ್ತಾರೆ, ಅದನ್ನು ಆ ತಾಯಿನ ಭೂಮಿಗೆ ಹೋಲಿಸ್ತಾರಲ್ಲ, ಭೂಮಿ ಮೇಲೆ ಎಷ್ಟು ಏನು ಮಾಡಿದ್ರು ಕೂಡ ನಮ್ಮನ್ನು ಕ್ಷಮಿಸ್ತಾಳೆ ಭೂಮಿ ತಾಯಿ ಅಲ್ವಾ? ಅದೇ ತಾಯಿ. ಕತ್ತರಿಸಿ ಹೊರಗಡೆ ತೆಗೆದಿರೋದಲ್ವ ಎಲ್ಲರೂ. ಯಾರಾದರೂ ಒಬ್ಬ ಮನುಷ್ಯ ಇದ್ದಾನೆ ಅಂದರೆ ಆ ತಾಯಿ ಗರ್ಭದಿಂದಲೇ ಬಂದಿರಬೇಕಲ್ವ. ನೋಡಿ, ಆ ಹೆರಿಗೆ ಟೈಮಲ್ಲಿ ಆ ನೋವಿಗೆ ಡೆಫಿನೇಷನ್ ಏನು ಗೊತ್ತಾ? ಮನುಷ್ಯ ಬದುಕಿರೋವಾಗಲೇ ಒಂದು ಚಾಕು, ಶಾರ್ಪ್ ಆಗಿರೋ ಚಾಕುದಲ್ಲಿ ಬದುಕಿರೋ ಮನುಷ್ಯ ಕಾನ್ಷಿಯಸ್ನಲ್ಲಿ ಕುಯ್ದರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಹೆರಿಗೆ ಸಮಯದಲ್ಲಿ. ಅದಕ್ಕಿಂತ ನೋವು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಆ ಮಗು ಕೀ ಅಂತ ಹತ್ತಿದ ತಕ್ಷಣ ನೋವು ಹಂಗೆ ಮಗು ಮಾಯ. ನನ್ನ ಮಗು ಬಂದ್ಬಿಡ್ತು ಕಾಯ್ತಾ ಇದ್ದಾಳೆ 9 ತಿಂಗಳಿಂದ. ನೋಡಿ, 9 ತಿಂಗಳಿಂದ ಕಾಯ್ತಾ ಇದ್ದಾಳೆ. ಒಂದು ಉಷ್ಣ ಪದಾರ್ಥ ತಿಂದ್ರೆ ಮಗು ಉಷ್ಣ ಆಗುತ್ತೆ, ಶೀತದ ಪ್ರಕಾರ ಮಗು ಶೀತ ಆಗುತ್ತೆ. ಈ ಥರ 9 ತಿಂಗಳು ಕಷ್ಟಪಟ್ಟು ಮಗುನ ರೆಡಿ ಮಾಡಿ ಆ ಕಷ್ಟ ನೋವು ಒಂದು ಸೆಕೆಂಡಲ್ಲಿ ಮರ್ತೋಗುತ್ತೆ. ಕ್ಯಾನ್ ಶಬ್ದ ಬಂದಿದ್ದ ತಕ್ಷಣ ನನ್ನ ಮಗು ಬಂದ್ಬಿಡ್ತು, ನೋವೇ ಹೊಟ್ಟೋಯ್ತಲ್ಲ. ಅಲ್ಲಿ ಬಿದ್ದಿದ್ದಾಳೆ, ಸುಸ್ತಾಗಿದ್ದಾಳೆ, ಕೈ ಕಾಲು ಎತ್ತಕ್ಕಾಗಲ್ಲ ಅವಳಿಗೆ. ಆ ದಾದಿ ಹಿಂಗೆ ಇಟ್ಕೊಂಡಿದ್ದಾಳೆ, ನರ್ಸು ಮಗುನ ಇಟ್ಕೊಂಡಿದ್ದಾಳೆ. ಇವಳು ಹಿಂಗೆ ಮುಟ್ಟಕ್ಕೆ ಹೋಗ್ತಾಳೆ ಮಗುನ, ನೋವೆಲ್ಲ ಹೊಟ್ಟೈತೆ, ಮಗುನ ಮುಟ್ಟಕ್ಕೆ ಹೋಗ್ತಾಳೆ. ಅದ್ರ ರಕ್ತದ ಮುದ್ದೆ ಅವಳ ಕೈನ ಪಕ್ಕಕ್ಕೆ ಹಾಕ್ಬಿಟ್ಟು ಮಗುನ ತೊಳೆಯಕ್ಕೆ ತಗೊಂಡು ಹೋಗ್ತಾಳೆ. ಸೈಕಲಾಜಿಕಲಾಗಿ ನನ್ನ ಮಗು ಬಂತು ಅಂದ ತಕ್ಷಣ ಪೇಯ್ನೇ ಹೊಟ್ಟೋಗ್ಬಿಡುತ್ತಲ್ಲ,
ಅಲ್ವಾ? ಇನ್ನು ಆಮೇಲೆ ಆ ಶಿಶುನ ಬಾಲ್ಯನ ಮಾಡಬೇಕಾದ್ರೆ ಇಷ್ಟೊತ್ತು ನಮ್ಮ ಎದುರು ಕೂತಿದೆಯಲ್ಲ ಮಗು ಏನೇನು ಕೋತಿ ಚೇಷ್ಟೆ ಮಾಡ್ತಾ ಇತ್ತು, ಈ ಬಾಲಿಕೆ ಆಗಬೇಕಾದ್ರೆ ಆ ಶಿಶುನ ಈ ಸ್ಟೇಜಿಗೆ ತರಬೇಕಾದ್ರೆ ಎಷ್ಟು ಕಷ್ಟಪಡಬೇಕು, ಅದಕ್ಕೆ ಏನು ತಿನ್ನಿಸ್ಬೇಕು, ಏನು ಬಿಡಬೇಕು, ಏನು ಸ್ನಾನ ಮಾಡಿಸ್ಬೇಕು, ಏನು ಅರ್ಥ ಇದು ಹೇಳಿ ನೋಡಿ ಅಲ್ವಾ? ಇವತ್ತು ಆ ಮಗು ದೊಡ್ಡದಾಗಿ ಮೆಜಾರಿಟಿಗೆ ಬಂದು ಕಾಲೇಜಿಗೆ ಹೋಗ್ತಾನೆ ಅಂದರೆ ನೆಂಟ್ರಿಸ್ಟಿಗೆಲ್ಲ ಹೇಳ್ತಿರಲ್ಲ, ನಾನು ಸೋಲ್ನೋ ಕಾಲೇಜಿಗೆ ಸೇರಿಸಿದ್ದೀನಿ, ನಾನು ಕ್ರೈಸ್ಟ್ ಕಾಲೇಜಿಗೆ ಸೇರಿಸಿದ್ದೀನಿ, ನನ್ನ ಮಗಳು ಅಲ್ಲಿ ಓದ್ತಾಳೆ, ನನ್ನ ಮಗ ಇಲ್ಲಿ ಓದ್ತಾನೆ, ಏನಲ್ಲ. ಅದೇ ಥರ ಮಗಳಾಗಲಿ ಮಗ ಆಗಲಿ ಡ್ರಗ್ ಅಡಿಕ್ಟ್ ಅಂತ ಕನ್ಫರ್ಮ್ ಆದಾಗ ನರಕ ಎಲ್ಲೂ ಇಲ್ಲ, ನಿಮಗೆ ನರಕ ಎಲ್ಲೂ ಇಲ್ಲ. ಯಾರೂ ಚಾಕದಲ್ಲಿ ಕುಯ್ಯಬೇಕಾಗಿಲ್ಲ. ಹಿಂಸೆ, ಮಾನಸಿಕ ಹಿಂಸೆ, ಯಾಕೆಂದರೆ ಸಾಕಿರೋದು ಆ ಥರ. ಆದಮೇಲೆ ನೀವು ರೆಡಿ ಮಾಡಿ ಆ ಹೆಣ್ಣನ್ನು ಯಾವನೊಬ್ಬನಿಗೆ ಕೊಡ್ತೀರಲ್ಲ, ಸ್ಟ್ರೇಂಜರ್ ಅಲ್ಲ, ಯಾವನಂತ ಕರಿಬಾರ್ದು, ಸುಮ್ಮನೆ ತಮಾಷೆ ಮಾಡ್ತೀನಿ, ಅವನಿಗೆ ಕೊಡ್ತೀವಿ, ಅವನನ್ನು ತಲೆ ಕಟ್ತಾನೆ, ಸಪ್ತಪದಿ ತುಳಿತಾನೆ ಅಲ್ಲ. ಆಮೇಲೆ ಅವನ ವಶ. ಇಲ್ಲಿ ಸಾಕಿದವ್ರನ್ನ, ಬೆಳೆಸಿದವ್ರನ್ನ, 9 ತಿಂಗಳೆತ್ತವ್ರನ್ನ, ನನ್ನ ಅಕ್ಕನ್ನ, ನನ್ನ ತಂಗಿ ಎಲ್ಲರನ್ನ ಮರೆತು ಅವನಿಗೆ ದೇಹ ಒಪ್ಸೋದು ಅಲ್ಲದೆ ಅವ್ರ ಅಪ್ಪ ಅಮ್ಮನ ತಿಕ್ಕ ತೊಳಿಬೇಕು. ಇಲ್ಲಿ ಅಪ್ಪ ಅಮ್ಮ ಉಡಿಸಿ ಬೆಳೆದವ್ರು ಹೊಟ್ಟೋದ್ರು. ತಮಾಷೆ ಮಾಡ್ತಾ ಇದ್ದೀನ ಅಥವಾ ಸುಳ್ಳು ಹೇಳ್ತಾ ಇದ್ದೀನ ನೋಡಿ ಅಲ್ಲ. ಅಲ್ಲಿ ಅವ್ರ ಅಪ್ಪ ಅಮ್ಮನ ತಿಕ್ಕ ತೊಳಿಬೇಕು, ಅಲ್ಲಿ ಸೇವೆ ಮಾಡಬೇಕು, ಎತ್ತೋರು ಯಾರೂ ಇಲ್ಲ. ಇವನು ನನ್ನ ಈ ಸೈಕಲಾಜಿಕಲ್ ಆಗಿ ಬದಲಾವಣೆ ಆಗಬೇಕಾದ್ರೆ ಏನು ಹೇಳುತ್ತೆ ಸೈನ್ಸ್, ಏನು ಹೇಳುತ್ತೆ ಅಂದರೆ, ಆ ತಾಲಿ ಕಟ್ಟಿದ ಮೇಲೆ 7 ಸುತ್ತು ಸುತ್ತದ ಮೇಲೆ ಇವನು ನಿನ್ನ ಮೇಲೆ ನನ್ನ ಗಡ್ಡ, ಇವನೇ ನನ್ನ ತಂದೆ ಕೊಡೋ ಪ್ರೀತಿ ಕೊಡ್ತಾನೆ, ಸೇಫ್ಟಿ ಕೊಡ್ತಾನೆ, ನನ್ನ ತಾಯಿ ಕೊಡೋ ಪ್ರೇಮ ಕೊಡ್ತಾನೆ, ಇವನು ನನಗೊಂದು ಮಗು ಕೊಡ್ತಾನೆ, ಮಗುನ ಬೇಕಾದಷ್ಟು ಓದಿಸ್ತಾನೆ, ಇವನೇ ಸರ್ವಸ್ವ. ಇನ್ನು ನನ್ನ ತಾಯಿ ತಂದೆ ಅಲ್ಲ, ನನ್ನ ತಾಯಿ ತಂದೆ, ಇವನ್ ತಾಯಿ ತಂದೆ, ನನ್ನ ತಾಯಿ ತಂದೆ ಅಲ್ಲ. ಅದು ಹೇಳಿದ ಮೇಲೆ ಅವನ್ನ ಒಪ್ಕೊಂಡ್ಮೇಲೆ ಒಂದು ಮಗು ಕೈ ಕೊಟ್ಟು ನೀನು ಕೊಡ್ಕೊಂಡು ರಾತ್ರಿ 1 ಗಂಟೆಲಿ ಬಂದು ಬಾಗಿಲು ಓದಿತೀಯಲ್ಲ, ಏನಾಗಬೇಕು, ಅವಳು ಹೃದಯ ಏನಾಗಬೇಕು? ಯಾರು ಇದನ್ನು ನೋಡೋರು ಯಾರು, ಕೇಳೋರು ಯಾರು? ಯಾರು? ಯಾವ ಗೌರ್ಮೆಂಟ್ ನಿಮ್ಮ ಆಗಲು ಬರುತ್ತೆ? ಯಾವ ಹ್ಯೂಮನ್ ರೈಟ್ಸ್ ಬರುತ್ತೆ ನಿಮ್ಮನ್ನು ಕಾಪಾಡೋದಕ್ಕೆ? ಯಾರಾದರೂ ಇದ್ದಾರಾ ಪ್ರಪಂಚದಲ್ಲಿ ನಿಮ್ಮನ್ನು ಟಚ್ ಮಾಡೋಕ್ಕೆ? ಯಾರಾದರೂ ಇದ್ದಾರಾ? ಕೇಳೋರು ಇದ್ದಾರಾ? ಪಕ್ಕದ ಮನೆಯವ್ರು ನಗುತ್ತಾ ಇರ್ತಾರೆ, ಇವಳೇನೋ ಮಿಟ್ಲಾಡಿ ಏನೋ ಮಾಡೋಳೆ, ಅದಕ್ಕೆ ಅವನು ಕುಡಿತಾನೆ. ಅತ್ತೆ ಹೇಳ್ತಾಳೆ, ಇವಳು ಬಂದು ಕಾಲಿಟ್ಲು ನನ್ನ ಮನೆಗೆ, ನನ್ನ ಮಗ ಹಿಂಗಾಗ್ಬಿಟ್ಟ, ಬಂಗಾರದಂಥ ಮಗ ಅಂತಾನೆ. ಏನು ತಪ್ಪು ಮಾಡಿದಾರ ಹೆಣ್ಣು? ಯಾವ ಪ್ರಪಂಚಕ್ಕೆ ಹೋಗ್ಬೇಕ್ರಿ? ಇಟ್ಲಾಗಡೆ ಎಲ್ಲರೂ ಬಿಟ್ಟು ಬಂದಿದ್ದಾಳೆ, ಎಲ್ಲಿಗೆ ಹೋಗ್ಬೇಕು? ವಾಟ್ಸ್ ಆಟ್ ಆಫ್ ಟ್ರೈನ್. ಆಗ ಬ್ರೈನ್ ಸೆಲ್ಸ್ ಹೋಗುತ್ತೆ ನಮಗೆ, ಆ ಒತ್ತಡಕ್ಕೆ ಬ್ರೈನ್ ಸೆಲ್ಸ್ ಹೋಗುತ್ತೆ. ಹುಚ್ಚನಾಗ್ಬಿಟ್ಟಿದ್ದೀವಿ ನಾವು, ಸತ್ತೋಗ್ಬಿಟ್ರಿ, ಜೀವಂತ ಶವ ಆಗೋದ್ರಿ. ಎಷ್ಟು ಸಾರಿ ನಿಮ್ಮ ಹತ್ರ ಸತ್ಯ ಮಾಡೋದು ಅವನು, ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ, ಏನು ಮಾಡ್ದ ಆಮೇಲೆ ಅಲ್ಲ? ಎಷ್ಟು ನಂಬೋದು, ಎಷ್ಟು ಮಾಡೋದು? ಇಷ್ಟೆಲ್ಲ ಆದಮೇಲೆ ಅವನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಮ ಕೈನಲ್ಲಿ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋಕೆ ಆಗೋದೂ ಇಲ್ಲ. ಇವತ್ತು ಏನೋ ದೈವ ಲೀಲೆ ನಮಗೆ ಗೊತ್ತಿಲ್ಲ, ಎಷ್ಟೋ ಜನ ಪಡ್ಕೊಂಡು ಫುಟ್ಪಾತಲ್ಲಿ ಬಿದ್ದಿದ್ದಾರೆ. ನೀವು ಒಂದು ಸೆಂಟ್ರಿಗೆ ಹಾಕಿದ್ರಿ, ಇವತ್ತು ಭಾನುವಾರ 1ನೇ ತಾರೀಕು ಇಲ್ಲಿ ಬಂದು ಕೂತಿದ್ದೀರಿ, ನಾನು ನಿಮ್ಮ ವಿಷಯ ತಿಳಿಸ್ತಾ ಇದ್ದೀನಿ. ಯಾರಿಗೂ ಗೊತ್ತಿದೆ ಈ ವಿಷಯ? ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಹಾಳಾಗಿರೋ ಬ್ರೈನಲ್ಲಿ ಹಾಳಾಗಿ ಯೋಚನೆ ಮಾಡ್ತೀರಿ, ನಾವು ದುಡ್ಡು ಕೊಡ್ತಾ ಇದ್ದೀವಿ, ಅವ್ನು ಸರಿ ಮಾಡಿ ಕಳಿಸ್ಬಿಡ್ಬೇಕು, ಇವನು ಬ್ರೈನ್ನ ತೆಗೆದುಬಿಟ್ಟು ನಾನು ಒಳ್ಳೆ ಒಂದು ಬ್ರೈನ್ ಹಾಕ್ಬಿಟ್ಟು ಒಳ್ಳೆ ವ್ಯಕ್ತಿನ ಮಾಡಿ ಕಳಿಸ್ಬಿಡ್ತೀನಿ. ಅವನು ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಅಪ್ಪ ಅಮ್ಮ, ಅಯ್ಯೋ ನನ್ನ ಮಕ್ಕಳೇ, ಅಯ್ಯೋ ಕೊಡ್ತಾ ಬೇಡ, ಸುಖವಾಗಿರ್ಬೇಕಪ್ಪ ನಾನು ಅನ್ಬೇಕಾದ್ರೆ ಬ್ರೈನ್ನೇ ಚೇಂಜ್ ಮಾಡಬೇಕಲ್ವಾ? ಏನು ಮಾಡಬೇಕು? ಆ ಬ್ರೈನ್ ಇದ್ರಲ್ವ ಚೇಂಜ್ ಮಾಡೋಕ್ಕೆ? ಕುಡಿದು ಎಲ್ಲ ಹೊರಟೋಗೈತೆ. 60,000 ಹೋಗುತ್ತೆ ಒಂದು ಪೆಗ್ಗಿಗೆ, ಒಂದು ಪೆಗ್ಗೆ 60,000 ಬ್ರೈನ್ ಸೆಲ್ಸ್ ಆಗುತ್ತೆ. ಗಾಂಜಾ ಹೊಡಿತಾರಲ್ಲ, ಒಂದು ಸಿಗರೇಟ್ ಒಳಗಡೆ ಹೊಗೆ ಸೊಪ್ಪು ಕುದುರಿಸಿ ಅದರೊಳಗೆ ಗಾಂಜಾನ ಫೀಡ್ ಮಾಡಿ ಒಂದು ಜಾಯಿಂಟ್ ಅಂತ ಕರೀತಾರೆ, ಹೊಡೆದ್ರೆ 1.5 ಲಕ್ಷ ಬ್ರೈನ್ ಸೆಲ್ಸ್ ಹೋಗುತ್ತೆ. ಕೊನೆಗೆ ಹೋಗಿ 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 ಭಿಕ್ಷೆ ಎತ್ಕೊಂಡು ಕುಡ್ಕೊಂಡು ಬಿದ್ದಿದೆ. ನಾನು 25 ವರ್ಷದ ಹುಡುಗ 60 ವರ್ಷದ ಥರ ಬಿದ್ದಿರ್ತಾರಲ್ಲ ಮನೆಯಲ್ಲಿ ಅಲ್ಲ, ಏನೇನು ಲಾಭ ಇದೆ? ಈಗ ನೀವು ನನಗೆ ಫೋನ್ ಮಾಡಿದ್ರಿ, ತೊಗೊಂಬಂದು ಹಾಕ್ಕೊಂಡು ನಾವೆಲ್ಲ ಹಾಕ್ಕೊಂಡು ಬಂದು ನೀವು ಪಾಪ ಯೋಚನೆ ಮಾಡ್ತಾಯಿದ್ದೀರಿ, ನಿಮಗೆ ತಲೆ ಕೆಟ್ಟು ಹೋಗಿದೆ.
ಆ ಗಲಾಟೆಯಲ್ಲಿ ಇದ್ದು ಇಲ್ಲಿ 3 ತಿಂಗಳು ಇಲ್ಲಿ ಒಳಗಡೆ ಹಾಕಿದ ಮೇಲೆ ಮನೆ ಒಳಗಡೆ ಶಾಂತವಾಗಿದ್ದರೆ ನಿಮಗೆ ನೆಮ್ಮದಿ ಇಲ್ಲ, ನೀವು ಗಲಾಟೆ ಬೇಕು. ಸಾರ್ ನಮ್ಮ ಯಜಮಾನ್ರು ಊಟ ಮಾಡ್ತಾ ಇದ್ದಾರ? ಹೌದಮ್ಮ ಮಾಡ್ತಾ ಇದ್ದಾನೆ. ಯಾಕೆ ಸರ್ ಸುಳ್ಳು ಹೇಳ್ತೀರಾ? 6 ತಿಂಗಳಿಂದ ಊಟ ಮಾಡಿಲ್ಲ ಸರ್. ಏನು ಮಗ್ಗಾದ ಗಂಡ, ದೇವರು ಊಟ ಮಾಡ್ತಾನಾ ನೋಡಿ. ಇಲ್ಲಿದ್ದು ಅದು ಪ್ರೇಮ ಅಲ್ಲ, ಅದೊಂಥರ ಮಾನಸಿಕ ಸ್ಥಿತಿ. ಸರ್ ಬಂದರೆ ನೋಡೋಕೆ ಬಿಡ್ತೀರಾ? ಯಾಕಮ್ಮ ನಾವು ಹೇಳಿಲ್ವಾ 1 ತಿಂಗಳಾದ್ಮೇಲೆ ಬರಬೇಕು, ಬುದ್ಧಿಲ್ವಾ ನಿಮಗೆ? ಏನು ಸರ್ ಹಿಂಗೆ ಮಾತಾಡ್ತೀರಾ? ನಮ್ಮ ಗಂಡು ನನ್ನ ನೋಡೋಕೆ ನೀವು ಯಾಕೆ ಸರ್ ಹಿಂಗೆ ಮಾತಾಡ್ತೀರಾ? ಹುಚ್ಚಿ ಆಗೋಗಿದೆಯಾ? ನಿಮ್ಮ ಗಂಡನೇ ಸರಿ ಮನೇಲಿ ಇಟ್ಕೋಬೇಕಾಗಿತ್ತು, ನಮ್ಗೆ ಯಾಕೆ ಕಳಿಸ್ದೆ? ನಿಮ್ಗೆ ಸುಮ್ಮನೆ ಕಳಿಸಿಲ್ಲ ರೀ, ದುಡ್ಡು ಕಟ್ಟಿದ್ದೀನಿ. ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ. ಇದೇ ತಾನೇ ಮಾನಸಿಕ ಸ್ಥಿತಿ. ದುಡ್ಡು ಕೊಟ್ಬಿಟ್ರೆ ಎಲ್ಲ ಸರಿ ಮಾಡೋಗಿದ್ದಿದ್ರೆ ಎಂತೆಂಥ ಡಾಕ್ಟ್ರುಗಳಿದ್ದಾರೆ, ಅವರೆಲ್ಲ ಸರಿ ಮಾಡಬೇಕಾಗಿತ್ತಲ್ಲ, ಬರಬೇಕಾಗಿತ್ತಲ್ಲ. ನೀವು ಫೋನ್ ಮಾಡಿದ್ರೆ ಪೊಲೀಸ್ನವ್ರು ಬರಬೇಕಲ್ಲ, ಫೋನ್ ಮಾಡಿದ್ರೆ ಇವ್ರು ಬರಬೇಕಲ್ಲ, ಹ್ಯೂಮನ್ ರೈಟ್ಸ್ ಅವ್ರು ಬಂದು ನಿಮ್ಮನೇಲಿ ಏನು ಕಷ್ಟ ನೋವಾಗ್ತಾ ಇದೆಯಮ್ಮ, ಅಯ್ಯೋ ಹೌದಮ್ಮ ಹೆಂಗಸರಿಗೆ ನಾವು ಭಾಳ ಪ್ರಾಧಾನ್ಯತೆ ಕೊಡ್ತೀವಿ, ಇರಿ ನಾನು ಏನೋ ಸರ್ ಮಾಡ್ತೀನಿ ಅಂತ ಮಾಡಬೇಕಲ್ಲ, ಮಾಡಿ ನೋಡಿ ಫೋನು ಬರ್ತಾರೆ. ಪೊಲೀಸ್ನವ್ರು ಫೋನ್ ಒಂದೇನು ಸಣ್ಣ ವಿಷಯ ಹೇಳ್ತೀನಿ. ಸಪೋಸ್ ನೀವು ಗಲಾಟೆ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ, ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಅವನೇನು ಮಾಡ್ತಾನೆ, ಬಂದು ಒತ್ತಿ ಎತ್ಕೊಂಡು ಹೋಗ್ತಾನೆ, ರಾತ್ರಿ 10 ಗಂಟೆ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡೋಗಿ ಏನು ಮಾಡ್ತಾನೆ, ಲಾಕಪ್ ಅಲ್ಲಿ ಹಾಕಲ್ಲ, ಅಲ್ಲಿ ಪೆಟ್ಟಿಗಳು ಇರ್ತಾವೆ, ಅದ್ರ ಮೇಲೆ ಕೂರಿಸಿರ್ತಾನೆ. ಕೂರಿಸ್ಮೇಲೆ ಆಯಿತು ನೀವೇನು ಮಾಡ್ತೀರಿ, ಬಂದುಬಿಡ್ತೀರಿ. ಆಮೇಲೆ ಬೆಳಗ್ಗೆ ಆಗೋದಕ್ಕೆ ನಿಮಗೆ ನಡ್ಕ, ನಾವು ಯಾಕಾದರೂ ಹಾಕಿದ್ವು, ಗಂಡ ಬಂದಮೇಲೆ ಏನು ಮಾಡ್ತಾನೋ, ಇದು ಹೆಂಗಾಗುತ್ತೋ ಸೈಕಲಾಜಿಕಲ್ಲಾಗಿ ಮೆಂಟಲಿ ಯು ಆರ್ ಕಂಪ್ಲೀಟ್ಲಿ ಗಾನ್. ಒದ್ದಾಡ್ತಾ ಇರ್ತೀರಿ, ಗೊತ್ತಾಯ್ತಾ? ಅವನು ತೊಗೊಂಡೋದ ಅಲ್ಲಿ ಕೂಡಿಸ್ತಾ ಆಯಿತು, ಒತ್ತುಟ್ಬಿಡ್ತು ಮೇಲೆ ಬೆಳಗಾಯಿತು. ಬೆಳಗಾದ್ಮೇಲೆ ಡ್ಯೂಟಿ ಚೇಂಜ್ ಆಗುತ್ತಲ್ಲ, ಎತ್ಕೊಂಡ್ಬಂದು ಹೊಟ್ಟೋದ ನೈಟ್ ಡ್ಯೂಟಿಯನ್ನು. ಬಸ್ಸವ್ರು ಬಂದರು, ಯಾರೋ ಕುಡಿದ್ಬಿಟ್ಟು ಗಲಾಟೆ ಮಾಡಿದೆ, ಯಾಕೋ ಕುಡಿದ್ಬಿಟ್ಟು ಗಲಾಟೆ ಮಾಡ್ತೀಯಾ ಅಂದರೆ ಅಷ್ಟೊತ್ತು ನಿಲ್ದಾಗೈತೆ. ದೇವರೇ ಇಲ್ಲ ಸರ್, ನೀವು ವರ್ಷಗಟ್ಟಲೆ ನೋಡಿರೋದು, ನಾನು ನಾಟಕ ಮಾಡ್ತಾ ಇಲ್ಲ ಅಲ್ಲಿ. ದೇವರೇ ಇಲ್ಲ ಸರ್, ಇರ್ತಾಯ್ತಲ್ಲ ಅದು. ಬ್ರೈನ್ ಸೆಲ್ಸು ಖಾಲಿ ಆಯಿತು, ಬಾಡಿ ಸೆಲ್ಸು ಖಾಲಿ ಆಯಿತು, ಎಲ್ಲ ಖಾಲಿ ಆಗೋಯ್ತು. ಕ್ಲೀನಾಗಿದೆ. ಅಯ್ಯೋ ಹೋಗಿ ಸರ್, ತಿನ್ನೋಕೆ ಊಟಕ್ಕೆ ಕಾಸಿಲ್ಲ, ಈ ಕಾಲದಲ್ಲಿ ಕುಡಿಯೋಕ್ಕೆ ಎಲ್ಲಿದೆ ಸರ್? ಇನ್ಮೇಲೆ ಕುಡಿಗಿಡಿಬೇಡ ಹೋಗ. ಯಾಕೆ ಗೊತ್ತಾ? ಅವ್ನು ಇಟ್ಕೊಳ್ಳಲ್ಲ, ಕಳಿಸ್ಬಿಡ್ತಾರೆ. ಯಾರಿಗಾರು ಗೊತ್ತಾ? 8:30 ಇಟ್ಕೊಂಡ್ರೆ ಅವ್ನಿಗೆ ಬ್ರೇಕ್ಫಾಸ್ಟ್ ತಂದು ಕೊಡಬೇಕು, 50 ರೂಪಾಯಿ ಖರ್ಚಾಗುತ್ತೆ. ಅರ್ಥ ಆಯ್ತಾ ನಿಮಗೆ? ಅವ್ನು ಇಟ್ಕೊಂಡ್ರೆ 8:30 ಅವ್ನಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು, 1 ಗಂಟೆಗೆ ಅವ್ನಿಗೆ ಊಟ ಕೊಡಿಸ್ಬೇಕು. ಮತ್ತೆ ಟೀ ಟೈಮ್ ದುಡ್ಡು ಎಲ್ಲಿಂದ ಬರುತ್ತೆ ಅವ್ರಿಗೆ? ಊರೆಲ್ಲ ತಕ್ಕೊಂಡು ನಿಂತ್ಕೊಳ್ಳೋರು ಅವರೆಲ್ಲ ಖರ್ಚು ಮಾಡ್ತಾರ? ಯಾರ ಮನೇಲಿ ಯಾವನು ಕುಡ್ದಾಳಂದ್ರೆ ಅವನಿಗೇನು? ಮೇಲೆ ಕುಡಿಯಲ್ಲ. ಅವನ ಬಗ್ಗೆ ಇವನಿಗೆ ನಮಸ್ಕಾರ ಬೇರೆ ಮಾಡ್ತಾನೆ. ಯಾರು? ನಮ್ಮ ಗಂಡ, ನಮ್ಮ ಮಗ. ಏನು ಭಕ್ತಿ ಗೊತ್ತಾ? ಅದೇ ನೀವು ಹೇಳೋದು, ನನ್ನ ಗಂಡ ಕುಡಿದಿದ್ರೆ ದೇವರು ಸಾರ್. ಅದು ಯಾವ ಬಾಯಲ್ಲಿ ಹೇಳ್ತಿರೋ ಮಾತು. ಗಂಡ ಕುಡಿದಿದ್ರೆ ದೇವ್ರಂತೆ. ಏನು ಪಾಪ ವರ್ಷಾನ್ಗಟ್ಲೆ ದೇವ್ರ ಥರ ಇದ್ದ ನಿಮಗೆ ಅಲ್ಲ? ಯಾಕೆಂದರೆ ಪಾಪ ನಿಮ್ಗೆ ಬ್ರೈನ್ ಹೋಗ್ಬಿಟ್ಟೈತೆ, ಅದಕ್ಕೆ ನೀವು ಮಾತಾಡೋದು. ಇವನು ಸಿಕ್ಕಾಪಟ್ಟೆ ಬುದ್ಧಿವಂತ. ಒಬ್ಬ ಕುಡುಕ ಯಾರಾದರೂ ಇದ್ದರೆ, ಒಬ್ಬ ಡ್ರಗ್ ಅಡಿಕ್ಟ್ ಯಾರಾದರೂ ಇದ್ದರೆ, ಅವನ ಒಳಗಡೆ ಇರೋ ಅಂತರ್ಜ್ಞಾನ ಸಿಕ್ಕಾಪಟ್ಟೆ ಇದೆ. ಆದರೆ ಕಾಯಿಲೆ ಅಂತ ಹೇಳಿದ್ನಲ್ಲ, ದೇಹಕ್ಕೆ ಕಾಯಿಲೆ, ಮನಸ್ಸಿಗೆ ಕಾಯಿಲೆ, ದೇಹ ಮನಸ್ಸು ಎರಡೂ ಒಂದೇ. ಆಧ್ಯಾತ್ಮಿಕ ಕಾಯಿಲೆ ಸರಿಯಾಗಿ ಕೆಲಸ ಮಾಡಲ್ಲ, ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲ್ಲ, ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ. ಜ್ಞಾನ ಬೇಕಾದಷ್ಟಿದೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಲಾ? ಜ್ಞಾನ ಇದ್ದೂ ಯಾಕೆ ಕೆಟ್ಟ ಕೆಲಸ ಮಾಡೋದಕ್ಕೊಂದು ಎಕ್ಸಾಂಪಲ್ ಕೊಡ್ಲಾ? ವೀರಪ್ಪನ ಕತೆ ನೀವೆಲ್ಲ ಕೇಳಿದಿರಲ್ಲ, ಎಂಥ ಕಠೋರಲ್ಲ, ಎಷ್ಟು ಬುದ್ಧಿವಂತ ಅಂದರೆ, ನಾಳೆ ಪೊಲೀಸ್ ಜೀಪ್ಗಳು ಬಂದೇ ಬರ್ತೈತೆ, ನಾನು ಹಿಡಿತಾರೆ ಅಂತ ಗೊತ್ತು, ಭೂಮಿ ಒಳಗಡೆ ಲೈನಾಗಿ ಇಟ್ಟಿದ್ದಾನೆ ಬಾಂಬುಗಳು. ಆ ಪ್ರೆಜರ್ ಬಂದದ್ದು ಡಮ್ 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 ಅಂತ ವ್ಯಾನ್ಗಳೆಲ್ಲ ಪಟ್ಟರು. ಅಷ್ಟು ಜ್ಞಾನ ಇರೋನು. ನಾನು ಯಾಕೆ ಈ ಥರ ಮಾಡ್ತಾ ಇದ್ದೀನಿ? ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಒಳ್ಳೆ ಕಡೆ ಜೀವನ ಮಾಡ್ಕೊಂಡು ಇರೋಣ. ಅದಕ್ಕೆ ಉಪಯೋಗ ಆಗ್ಬೋದಲ್ಲ ಜ್ಞಾನ? ಇಲ್ಲ. ಕತ್ತಿ ಇದೆ, ತರಕಾರಿ ಇರೋದು, ಇನ್ನೊಬ್ರಿಗೆ ಹೊಟ್ಟೆಗೆ ಸುಚ್ಚಕ್ಕಲ್ಲೋ, ಇದು ಜ್ಞಾನ ಅಲ್ವಾ? ಯೋಚನೆ ಮಾಡಿ, ನಿಧಾನವಾಗಿ ಯೋಚನೆ ಮಾಡಿ. ಇಲ್ಲ, ಒಳಗಡೆ ಜ್ಞಾನ ಸಿಕ್ಕಾಪಟ್ಟೆ ಇದೆ. ಆ ಜ್ಞಾನ ಹೆಂಗೆ ಉಪಯೋಗಿಸ್ತಾನೆ ಅಂದರೆ, ಬೆಳಿಗ್ಗೆ ಅವನು ಬಂದು ಕುಡಿಬೇಡ ಹೋಗ ಅಂದರೆ ಸ್ವಲ್ಪ ಕುಡಿತಾ ಇದೆ, ಅದು ಬಿಟ್ಬಿಡ್ತೀನಿ.
ಬಗ್ಗಿ ಕಾಲು ಮುಗಿದು ಯಾಕೋ ಕಾಲು ಮುಗಿದು ಹೋಗ 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 ಕಾಲು ಮುಗಿತಾನೆ. ಯಾರಾದ್ರೂ ನೋಡ್ರಿ ಏನಪ್ಪ ಮಹಾನ್ ವ್ಯಕ್ತಿ ಅನ್ಬೇಕು. ಎಷ್ಟು ವರ್ಷಗಳು ನೀವು ಅವಸ್ಥೆ ಪಟ್ಟಿರೋದಲ್ವಾ? ರಿಪೀಟ್ ಮಾಡಿಸ್ತಾ ಇದ್ದೀನಿ ನಿಮ್ಮ ಕೈಲಿ ಅಷ್ಟೇ, ನಾನು ಬೇರೆ ಏನಿಲ್ಲ. ಆಚೆಗೆ ಬಂದಿದ್ದ ತಕ್ಷಣ ಜೋಬಲ್ಲಿ ಒಂದು ಪೈಸೆ ಇಲ್ಲ ಇದ್ರೂ ಪೊಲೀಸ್ನವ್ರು ಕಿತ್ಕೊಂಡ್ಬಿಟ್ಟಿರ್ತಾರೆ. ಕಾಸೇ ಬೇಕಾಗಿಲ್ಲ ಅವ್ನು ಕುಡಿಯೋಕ್ಕೆ, ಕಾಸೇ ಬೇಕಾಗಿಲ್ಲ. ಮನೆಗೆ ಏನಾದ್ರ ರೇಷನ್ಗೆ ನೆಂಟರು ಬಂದು 1 kg ಅಕ್ಕಿ ಥರ ಕಾಸಿಲ್ಲದಿದ್ರೆ ಭಿಕ್ಷೆ ಇರ್ಬೇಕು ನೀವು. ಇವ್ನಿಗೇನಿಲ್ಲ. ಪೊಲೀಸ್ ಸ್ಟೇಷನ್ ಬರ್ತಾ ಬರ್ತಾ ಆ ದಾರಿಯಲ್ಲಿ ಬರೋರ್ನೆ ನಮಸ್ಕಾರ ಅಣ್ಣ, ನಮಸ್ಕಾರ ಅಣ್ಣ, ನಮಸ್ಕಾರ. ಏನಾದ್ರು ನಾನು ಭದ್ರಾವತಿಯನೋ ಬಂದೆ, ಫಿಟ್ ಪಾಕೆಟ್ ಆಗಿತ್ತು, ಬಚ್ಚಾಲು ಕಾಸಿಲ್ಲ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾನೆ ಅಂದರೆ ನಾವು ನಿಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ಎಂಥ ಸುಳ್ಳುಗಾರ ಮನೆ ಗಂಡಂದಿರ ನಿಮ್ಮ ಮಕ್ಕಳು ಮಹಾತ್ಮರು. ಸುಳ್ಳಿಂದ ಏನಾದರೂ ದೇವ್ರ ಪ್ರತ್ಯಕ್ಷ ಆಗ್ತಾನೆ ಅಂದಿದ್ರೆ ಆ ದೇವರುಗಳೆಲ್ಲ ನಿಮ್ಮ ಮನೆ ಸುತ್ತನೇ ಸುತ್ತಬೇಕಾಗುತ್ತೆ. ಹೆಂಗೆ ಸುಳ್ಳು ಹೇಳ್ತಾನೆ ಅಂದರೆ ಫಿಟ್ ಪಾಕೆಟ್ ಆಗೋಯ್ತು ಸರ್, ದಯವಿಟ್ಟು ಏನೋ ನಿಮ್ಮ ಕೈನಲ್ಲಾಗಿದ್ದು ಏನಾದರೂ ಕೊಡಿ ಸರ್. 10 ರೂಪಾಯಿ ಕೊಡೋಕ್ಕೆ ಬಂದರೆ ಸರ್ ಭದ್ರಾವತಿಗೆ 10 ರೂಪಾಯಿ ಸಾಲಲ್ಲ ಸರ್. ಗೋಲಿ ಹಾಕೋದು ಕೊಟ್ರಿ ಕೊಡ್ಲಿದ್ರೆ 10 ಇಸ್ಕೊಳ್ಳೋಣ, ಕೊಟ್ರಿ 20 ಕೊಡ್ಲಿ ಬಿಡು. ಈಸ್ಕೊಂಡು ಹೋಗಿ 2 ಕ್ವಾರ್ಟರ್ ಕುಡ್ಕೊಂಡು ಮನೆಗೆ ಬರ್ತಾನೆ. ಸ್ಟೇಷನ್ಗೆ ಹಾಕ್ಸಿದ್ದೇನೆ, ಯಾವನ ಅಡ್ಡ ಬರ್ತಾನೆ ನಿಮಗೆ? ಈಗ ಇವ್ನು ಯಾರು, ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ? ಅವ್ನು ನಿಮ್ಗೆ ಹೊಡ್ಕೊಂಡು ಹೊಡೆದ್ರೆ ಆ ಮಕ್ಕಳು ಅಯ್ಯೋ ಅಂತಾರೆ. ಆ ಮಕ್ಕಳ ಬ್ರೈನ್ ಏನಾಗಬೇಕು, ಅವ್ರ ಕಥೆ ಏನಾಗಬೇಕು, ಅವ್ರ ಜೀವನ ಏನಾಗಬೇಕು, ಏನಾಗಬೇಕು ನೋಡಿ. ಎಷ್ಟೋ ನಾವೆಲ್ಲ ರಿಸರ್ಚ್ ಮಾಡಿದ್ದೀವಿ. ರವಿ ಬೆಳಗೆರೆ ದೊಡ್ಡ ಪೇಪರ್ ಎಡಿಟರ್, ದೊಡ್ಡ ಮನುಷ್ಯ ಅವನು, ಗೊತ್ತಾಯ್ತಾ? ಅವನು ಈ ರವಿಗಳಿಗೆಲ್ಲ ಹೋಗಿ ಅವ್ರ ಮನೆಗಳಿಗೆ ಇಂಟ್ರ್ಯೂ ಮಾಡ್ದ. ಅವನು ಇಂಟ್ರ್ಯೂ ಮಾಡಿ ಕತೆ ಬರ್ದ, ವೀಕ್ಲಿ ಮ್ಯಾಗ್ಝೈನ್ ಬಿಟ್ಟ. ಕೊತ್ವಾಲ್ ರಾಮಚಂದ್ರ ಕೇಳಿದ್ದೀರಾ? ಎಲ್ಲ ಇಂಥವರೆಲ್ಲ ಜಯರಾಜ್ ಅವ್ರದೆಲ್ಲ ಹಿಸ್ಟ್ರಿ ಬರ್ದ ಅವನು. ಆ ಹಿಸ್ಟ್ರಿ ಒಳಗೆ ನಮ್ಗೆ ಸಿಕ್ಕಿದ್ದೇನೆಂದರೆ ಇವರೆಲ್ಲ ಹಿಂಗಾಗೋದಕ್ಕೆ ಕಾರಣ ಏನಪ್ಪ ಅಂದರೆ ಮನೆಯಲ್ಲಿರ್ತಕ್ಕಂಥ ತಾಯಿ ತಂದೆಗಳು. ಯಾರು ತಾಯಿ ತಂದೆಗಳು ಅಂದರೆ ದೇವರೇ ಅವರೇ, ಗುರು ಅವರೇ, ವಿಷ್ಣು ಅವರೇ, ಸರ್ವೋತ್ತಮ ಅವರೇ, ಗೊತ್ತಾಯ್ತರ? ಅಂಥ ತಂದೆ ತಾಯಿಗಳೇ ಕುಡಿದು ಈ ಥರ ಗಲಾಟೆ ಮಾಡಿ ಆ ತಾಯಿ ಹಿಂಸೆ ಕೊಡ್ತಾ ಇದ್ರೆ ಆ ತಾಯಿ ಹಿಂಸೆ ನೋಡೋಕ್ಕೆ ಮಕ್ಕಳಿಗಾಗಲ್ಲ. ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ ಮಕ್ಕಳ ಮೇಲೆ. ಇನ್ನು ಬರ್ತಾನೆ ಗಲಾಟೆ ಮಾಡ್ತಾನೆ, ಕುಡಿದ್ಬಿಟ್ಟು ಅಂದ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಮಕ್ಕಳಿಗೆ ಕಾಯ್ತಾ ಇರ್ತಾರೆ. ಎಷ್ಟೊತ್ತು ಬರ್ತದೆ ಇವ್ರಿಗೆ ಟೈಮ್ ಯಾವುದು ಗೊತ್ತೇ ಆಗೋದು, ಗುರಿ ಯಾವುದು? 8 ಗಂಟೆಗೆ ಬರ್ತಾನ, 9 ಗಂಟೆಗೆ ಬರ್ತಾನ, 11 ಗಂಟೆಗೆ ಬರ್ತಾನ, ಯಾರಿಗೂ ಗೊತ್ತು? ಗೋಡೆಗೆ ಹೊರ್ಕೊಂಡು ತುಗುರ್ಸ್ಕೊಂಡು ಕೂತಿರ್ತಾರೆ, ಮಕ್ಕಳು ಮಲಗಿಸ್ಬಿಡ್ತಾರೆ. ಬಂದ ರಾತ್ರಿ 11 ಗಂಟೆಯಲ್ಲಿ ಬಾಗಿಲು ತರ್ತಾನೆ. ತೆಗೆದು ಇವ್ರು ತುಗುರ್ಸ್ಕೊಂಡು ಬಾಗಿಲು ತೆಗೆದು ಲೇಟ್ ಆದ್ರೆ 10 ಗಂಟೆ ಅಂತ ತಟ್ತಾ ಇದ್ದೀನಿ ಅಂತ ಅವನು ತಿಳ್ಕೊಂಡವನೆ. ಇವನು ತಟ್ಟಿದ್ದು 2 ಸಾರಿ, 10 ಗಂಟೆಯಿಂದ ತಟ್ತಾ ಇದ್ದೀನಿ. ನನ್ನ ಬೇವರ್ಸಿಗಳು ತಿಂದುಬಿಟ್ಟು ಆರಾಮ ಮಲಗಿದ್ದೀನೋ, ನಾವು ಎಷ್ಟು ಕಷ್ಟ ಪಡ್ತೀವಿ. 2 ದಿವಸ ಬಾಗಿಲು ಒಂದ್ಸಾರಿ ಒಂದು ಬೈಡ್ ಅಂತ ಅಂದ್ಕೊಡ್ತಾನೆ. ಇವಳು ಅಯ್ಯೋ ಅಂದ್ರೆ ಮಕ್ಕಳು ಬೆಡ್ಶೀಟ್ ಎತ್ಕೊಂಡು ಹಿಂಗೆ ಮುಚ್ಕೊಂತವ್ರಿ. ಆ ನೋವು ಆ ತಾಯಿಗೆ ನೋವಾದರೆ ಮಕ್ಕಳು ಅನುಭವಿಸೋಕ್ಕಾಗಲ್ಲ. ತಾಯಿ ನೋವನ್ನ ಮಕ್ಕಳು ಅನುಭವಿಸೋಕ್ಕಾಗಲ್ಲ. ಇದು ದೊಡ್ಡ ಸೈಕಾಲಜಿ, ಗೊತ್ತಾಯ್ತಾ? ಇವತ್ತು ನೀವು ಒಬ್ಬನ ಹಾಕಿದ್ದೀರ, ಇಲ್ಲಿ ನಿಮ್ಮ ಗಂಡನ್ನ ಹಾಕಿದ್ದೀರ, ನಿಮ್ಮ ಮಗನ್ನ, ಅವನ್ನ ಹೊಸ ಮನುಷ್ಯನ ಮಾಡಿದ್ರೆ ಈ ಪಾಪ ಎಲ್ಲ ತೊಳಿಬೇಕು. ಅವನು ಅಂತ ಒಬ್ಬ ವ್ಯಕ್ತಿ ಆಗಬೇಕು. ಆಗ್ಬೇಕಾದ್ರೆ ಒಂದು ಕಡೆ ನೀವು ನಿಂತ್ಕೋಬೇಕು, ಒಂದು ಕಡೆ ನಾವು ನಿಂತ್ಕೋಬೇಕು, ಒಂದು ಸಂಸ್ಥೆ ನಿಂತ್ಕೋಬೇಕು, ಮೈಂಡ್ ಕೇರು ನೀವು ನಿಂತ್ಕೋಬೇಕು. ನಾವು ಸೇರ್ಕೊಂಡ್ರೆ ಇವತ್ತು ನಮಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ, ಮನೆಯಿಂದ ಎತ್ತಾಕೊಂಡು ಬಂದಿದ್ದೀವಿ. ನಾವಿಬ್ಬರು ಒಂದು ಕುಟುಂಬ ಮತ್ತು ಸಂಸ್ಥೆ 2 ನಿಂತ್ಕೊಂಡ್ರೆ ಕುಡಿಲೇಬೇಕು. ಅವನು ಕುಡಿದ್ರೆ ಸೆಂಟ್ರಿಗೆ ಬರಬೇಕು, ಇಲ್ಲ ಅಂದ್ರೆ ಅವ್ನು ಸಾಯ್ಬೇಕು. ಬದುಕಿದ್ರೆ ಅವ್ನು ಕುಡ್ತಾ ಮುಟ್ಕೊಡು. ನೀವು ಮನ್ಸು ಮಾಡೋದು ನಿಮ್ಮ ಕೈಲಿದೆ, ಅದು ನಿಮ್ಮ ಕೈಲಿದೆ. ಅದಕ್ಕೋಸ್ಕರ ನಿಮ್ಮನ್ನು ಕರೆದಿರೋದು ನಾವು. ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ನಾವಲ್ಲ, ನಾವು ಸೆಕೆಂಡ್ರಿ, ನೀವು ಮುಖ್ಯ. ಯಾಕೆಂದರೆ ನೀವು ಅವ್ರು ಫೋನ್ ಮಾಡದೇ ಇದ್ರೆ ನಾವು ಬರ್ತಾ ಇಲ್ವಾ? ಯೋಚನೆ ಮಾಡಿ ಅಲ್ವಾ? ಇವತ್ತು ನೀವು ಫೋನ್ ಮಾಡದೇ ಇದ್ರೆ ಅವನ್ನ ಮುಟ್ಟೋ ಶಕ್ತಿ ನಮಗಿಲ್ಲ. ಆ ಶಕ್ತಿ ಕೊಟ್ಟವ್ರು ನೀವೇ. ಇವತ್ತು ಅವನ್ನ ಸರಿಪಡಿಸ್ಬೇಕಾದ್ರೆ ನೀವೇ ಕಾರಣ. ಏಕೆಂದರೆ ಅವನು ಸಿಕ್ಕಾಪಟ್ಟೆ ಬುದ್ಧಿವಂತ, ಆದರೆ ಕುಡಿದು ಬ್ರೈನ್ ಸೆಲ್ ಹೊಟ್ಟೋಗಿದೆ.
ನೀವು ನಮಗೆ ಕೊಟ್ಟಿರೋದು ಏನಪ್ಪ ಅಂದರೆ ಬಂಡೆ ಕೊಟ್ಟಿದ್ದೀರ. ಆ ಬಂಡೆ ಒಳಗೆ ಉಸಿರೊಂದಿದೆ ಅಷ್ಟೇ, ಏನಿಲ್ಲ. ಅದನ್ನು ತಿರುಗಿಸ್ಬೇಕು, ತಿರುಗಿಸಿ ಅವನ್ನ ರೆಡಿ ಮಾಡಬೇಕು. ನಿಮಗೆ ಗೊತ್ತಿರೋಂಗೆ ಎಷ್ಟು ಕೋಟಿ ಜನ ಬುದ್ಧಿ ಹೇಳಿದ್ರು, ನೀವೆಷ್ಟು ಮಾಡಿದ್ರಿ ಏನಾದರೂ ನಡೀತಾ? ಯಾಕೆ ಕೇಳಲಿಲ್ಲ? ಅವನು ಕೇಳೋದಕ್ಕೆ ಕಿವಿ ಕೇಳ್ತಾ ಇಲ್ಲ. ಕಿವಿ ಕೇಳಬೇಕಾದ್ರೆ ಬ್ರೈನ್ ಕೆಲಸ ಮಾಡಬೇಕು. ಬ್ರೈನ್ ಕೆಲಸ ಮಾಡಬೇಕಾದ್ರೆ ಬ್ರೈನ್ ನ್ಯಾಚುರಲ್ ಆಗಿರಬೇಕು. ನ್ಯಾಚುರಲ್ ಆಗಿರಬೇಕಾದ್ರೆ ದೇಹ ಪ್ರಕೃತಿಯಿಂದ ಕೆಲಸ ಮಾಡಬೇಕು. ದೇಹ ಪ್ರಕೃತಿಯಿಂದ ಕೆಲಸ ಮಾಡಬೇಕು. ದೇಹ ಪ್ರಕೃತಿಯಿಂದ ಕೆಲಸ ಮಾಡಿದ್ರೆ ಅಂಗಾಂಗಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತವೆ. ಇವನಿಗೆ ಕೆಮಿಕಲಿಂದ ಕೆಲಸ ಮಾಡುತ್ತೆ. ಕೆಮಿಕಲಿಂದ ಕೆಲಸ ಮಾಡೋದ್ರಿಂದ ಇವನು ಕುಡಿಯೋದು ಆ ಕೆಮಿಕಲ್ಲು. ಅವನು ಬೀರು ಕುಡಿಬೋದು, ಬ್ರ್ಯಾಂಡಿ ಕುಡಿಬೋದು, ಗಾಂಜಾ ಸೇರ್ಬೋದು, ಬಡ್ಡಿ ಸರ ಕುಡಿಬೋದು, ಎಣ್ಣ ಕುಡಿಬೋದು, ಯಾವುದಾದ್ರೂ ತಗೋಬೋದು. ಅದರಲ್ಲಿ ಮತಿ ಕೆಡಿಸುವ ರಾಸಾಯನಿಕ ವಸ್ತು ಅನ್ನೋದೊಂದಿದೆ. ಮತಿ ಕೆಡಿಸುವ ರಾಸಾಯನಿಕ ವಸ್ತು. ಎಷ್ಟು ಚೆನ್ನಾಗಿರ್ತಾನಲ್ಲ ಕುಡಿಯೋವರೆಗೂ. ಅದು ಒಳಗೆ ಹೋದ್ಮೇಲೆ ಏನಾಗ್ತಾನೆ ನೋಡಿ, ಹೋಯ್ತು ಸ್ವಲ್ಪ, ಹೋಯ್ತು ಸ್ವಲ್ಪ, ಇನ್ನು ಸ್ವಲ್ಪ ಹೋಯ್ತು. ಟೈಟ್ ಆಗಿದ ತಕ್ಷಣ ಅವನೇ ಬೇರೆನೇ. ಏನಾಯಿತು? ಬ್ರೈನ್ ಸೆಲ್ಸ್ ಇಂಟಾಕ್ಸಿಕೇಶನ್ ಆಗುತ್ತೆ, ಬಾಡಿ ಸೆಲ್ಸ್ ಇಂಟಾಕ್ಸಿಕೇಶನ್ ಆಗುತ್ತೆ. ಈ ಪ್ರಪಂಚದಲ್ಲಿ ಇರೋದಿಲ್ಲ. ಈ ಪ್ರಪಂಚದಲ್ಲಿ ಇರೋದಿಲ್ಲ ಅನ್ನೋದಕ್ಕೆ ಅರ್ಥ ಏನಪ್ಪ ಅಂದರೆ, ಈ ವಿಲ್ ಲೂಸ್ ದ ಕಾನ್ಷಿಯಸ್ ಲಿವಿಂಗ್ ಅಟ್ ದ ಸಬ್ ಕಾನ್ಷಿಯಸ್. ಎಷ್ಟು ವರ್ಷಗಳು ಒಂದು ಸಬ್ ಕಾನ್ಷಿಯಸ್ ಜೀವನ ಮಾಡೋದು? ನಿಧಾನವಾಗಿ ಯೋಚನೆ ಮಾಡಿ. ಎಷ್ಟು ವರ್ಷಗಳು ಮನುಷ್ಯ ನಮ್ಮಂಗೇನೆ ಅಲ್ವಾ? ಕುಡಿತಾನೆ, ಫುಲ್ ಟೈಟ್ ಆಗ್ತಾನೆ, ತಟ್ಟಾಡ್ಕೊಂಡು ಬಿದ್ಕೋತಾನೆ. ಬಾಡಿಯಲ್ಲೂ ಕೆಮಿಕಲ್ಸ್ ಎಲ್ಲ ಲೆವೆಲ್ ಕ್ಲಿಯರ್ ಆಗಿ ಬರುತ್ತೆ. ಬೆಳಿಗ್ಗೆ ಒಂದು ಅರ್ಧ ಬಂದ್ಬಿಡುತ್ತೆ, ಕಂಡುಬಿಡ್ತಾನೆ. ನಿದ್ದೆ ಅಲ್ಲ ಅದು, ಆ ಕೆಮಿಕಲ್ಸ್ ಬಾಡಿನ ಸ್ವಿಚ್ ಆಫ್ ಮಾಡಿದೆ. ಯಾವ ಲೆವೆಲ್ ಕಮ್ಮಿ ಆಯಿತು, ಎಚ್ಚರ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ? ನಡುಗುತ್ತೆ ಕೈ ಕಾಲು. ಯಾವ ಕೆಮಿಕಲಿಂದ ದೇಹ ಕೆಲಸ ಮಾಡುತ್ತೋ ತಿರ್ಗಾ ಕೆಮಿಕಲ್ ಬೇಕಾದಕ್ಕೆ. ಯಾವ ನೇಚರಿಂದ ಕೆಲಸ ಮಾಡುತ್ತೋ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ, 4 ಇಡ್ಲಿ, 1 ವಡೆ ತಿಂದಿದ್ದೀವಿ, 12 ಗಂಟೆಗೆ ಹಸು ಆಗುತ್ತೆ, ತಿರ್ಗಾ ಊಟ ಮಾಡ್ಬೇಕು ನಾವು. ಆ ವಡೆಯಲ್ಲಿ ಇಡ್ಲಿಲಿರೋ ವಿಟಮಿನ್ಸು, ಕ್ಯಾಲರೀಸು, ಗ್ಲೂಕೋಸು ದೇಹಕ್ಕೆ ಬೇಕಲ್ಲ ಅಲ್ವಾ? ಆಮೇಲೆ ಅದು ಯಾಕೆ ಡೌನ್ ಆಯಿತು? ತಿರ್ಗಾ 1 ಗಂಟೆಗೆ ಊಟ ಮಾಡ್ತೀರಿ, 5 ಗಂಟೆವರೆಗೂ ಕಾಪಾಡುತ್ತೆ. 5 ಗಂಟೆಗೆ ಒಂದು ಸ್ಮಾಲ್ ಬ್ರೇಕ್ ತಗೋತೀರಿ, ತಿರ್ಗಾ 9 ಗಂಟೆ 8ವರೆಗೆ ಊಟ ಮಾಡ್ತೀರಿ. ಜೀವನಿಗೆ ಕೆಮಿಕಲಿಂದ ಕೆಲಸ ಮಾಡೋದ್ರಿಂದ ಲೆವೆಲ್ ಕೆಳಗೆ ಬಂದಿದ್ದ ತಕ್ಷಣ ಅವನಿಗೆ ಕೆಮಿಕಲ್ ಬೇಕು. ಇದು ಬೇಕಾ ಬೇಡವಾ? ನಾನು ಯಾಕೆ ಡಾಕ್ಟರ್ ಹತ್ರ ಹೋಗ್ಬಾರ್ದು? ಯಾಕೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ? ಆಲೋಚನೆ ಮಾಡೋ ಶಕ್ತಿ ಇಲ್ಲ. ಕಾನ್ಷಿಯಸ್ಸಲ್ಲಿ ಮಾತ್ರ ಇರೋದು, ಸಬ್ ಕಾನ್ಷಿಯಸ್ಸಲ್ಲಿ ಇರಲ್ಲ. ದಿಸ್ ಇಸ್ ಅ ಪ್ಲೇ ಇನ್ ಬಿಟ್ವೀನ್ ಕಾನ್ಷಿಯಸ್, ಸೆಮಿ ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಅನ್ಕಾನ್ಷಿಯಸ್. ನಿಧಾನವಾಗಿ ಯೋಚನೆ ಮಾಡಿ. ನಿಮ್ಮ ಮನೇಲಿ ವರ್ಷಾನುಗಟ್ಟಲೆ ನೀವು ನೋಡಿರೋದು, ಇವತ್ತು ದಿವಸ ಆ ಪೂರ್ತಿ ಎಲ್ಲ ಹಾಳಾಗಿ ಅಧ್ವಾನ ಆಗೋಗಿದೆ. ದೇಹ ಒಂದು ಕಡೆ ಹಾಳಾಗಿದೆ. ಊಟ ಇಲ್ಲ, ನಿದ್ದೆ ಇಲ್ಲ. ಏನಾಗುತ್ತೆ ದೇಹ ಅಲ್ವಾ? ಏನಿಲ್ಲ, ಒಂದೇ ಪ್ರಪಂಚದಲ್ಲಿದ್ದಾನೆ. ಮಾತಾಡ್ತಾನೆ ನಿಮ್ಮ ಹತ್ರ, ಮಕ್ಕಳ ಹತ್ರ ಮಾತಾಡ್ತಾನೆ, ತಾಯಿ ತಂದ್ರ. ಅವನ ಯೋಚನೆ ಇಲ್ಲ ನೆಕ್ಸ್ಟ್ ಕುರಿತಕ್ಕೆ ಏನು ಮಾಡಬೇಕು ಅಂತ ಇರುತ್ತೆ. ಬ್ರೈನ್ ಈಸ್ ಎಂಗೇಜ್ ಟುವರ್ಡ್ಸ್ ಥಿಂಗ್ಸ್. ಯಾಕೆ? ಅದು ಸ್ವಲ್ಪ ಲೆವೆಲ್ ಕಮ್ಮಿ ಆದರೆ ಶೇಕ್ ಆಗುತ್ತೆ, ನಿಲ್ಲಕ್ಕಾಗಲ್ಲ ಅವನ ಕೈನಲ್ಲಿ. ನಾವು ಕುಡುಕರಲ್ಲ ನೋಡಿ. ಅಲ್ಲಿ ಯಾರಪ್ಪ ಅಲ್ಲಿ ಮಾತಾಡೋದು? ಇನ್ನೊಂದ್ಸಾರಿ ಏನೋ ಶಬ್ದ ಮಾಡಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ನಾವು ಕಷ್ಟ ಸುಖಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ವಿ, ಏನು ಇಷ್ಟ ಬಂದ ಮಾತಾಡ್ತಾ ಇದ್ದೀರಲ್ಲಿ. ಯಾಕೆಂದ್ರೆ ಈ ವಿಷಯ ನಾವು ಹೇಳೋದು ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಬಹಳ ಕಷ್ಟ. ಆ ಬ್ರೈನ್ ಹೋಗಿ ನೊಂದು ಹೇಳೋದು ಸುಲಭ ನನಗೆ, ನೀವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಡಿಸ್ಟರ್ಬ್ ಆದರೂ ನಿಮ್ಮ ಮೈಂಡ್ ಬೇರೆ ಕಡೆ ಹೊರಟೋಗುತ್ತೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದು, ನಿಮ್ಗೆ ಏಕಾಗ್ರತೆ ಬೇಕು, ನಿಮಗೆ ಶಾಂತಿ ಬೇಕು. ಆ ಶಾಂತಿ ಇಲ್ಲ ಮನೆಯಲ್ಲಿ. ಒಬ್ಬರೇ ಇದ್ರೆ ತಲೆ ಒಳಗೆ ರಂಗಲಾಟ ನಡೆಯುತ್ತೆ. ಅಯ್ಯೋ ನನ್ನ ಜೀವನ ಹಿಂಗಾಯ್ತೆ, ಅಯ್ಯೋ ಇಂಥ ಮೊಂಡ ಮಗ ಸಿಕ್ಕದ್ನಲ್ಲ, ಅಯ್ಯೋ ನನ್ನ ಮಕ್ಕಳ ಗತಿ ಏನು, ಅಯ್ಯೋ ನನ್ನ ಜೀವನ ಏನು. ಒಬ್ಬರೇ ಇದ್ರೂ ಕೂಡ ಇಷ್ಟು ಆಟ ಆಡಿಸುತ್ತೆ. ಎಲ್ಲಿದೆ ನಿಂತಿ? ಇನ್ನು ನಾನು ಹೇಳೋದು ಹೆಂಗೆ ನಿಮ್ಮ ತಲೆ ಒಳಗೆ ಹೋಗುತ್ತೆ? 10 ವರ್ಷದಿಂದ ನಿಮ್ಮ ಗಂಡನಿಗೆ ಎಲ್ಲರೂ ಹೇಳಿ ಏನಾರು ಹೋಯ್ತಾ? ಏನು ಹೋಗಲಿಲ್ಲ. ಅವನು ಕೆಮಿಕಲಿಗೆ ಹೋಗಲಿಲ್ಲ. ನಿಮಗೆ ಕೆಮಿಕಲ್ ಇಲ್ಲ, ಬ್ರೈನು ಹಾಳಾಗಿದೆ. ಅದಕ್ಕೋಸ್ಕರ ನಾವು ಸೀರಿಯಸ್ ತಗೋಬೇಕು. ಒಂದು ಸಣ್ಣ ವಿಷಯ ಹೇಳ್ತೀನಿ, ಕುಡುಕಲ್ಲ ಏನೂ ಅಲ್ಲ. ನಡೆಯುವಾಗ ಒಂದು ಸಣ್ಣ ಮುಳ್ಳು ಕಾಲಿಗೆ ತೆಗೆದ್ರೆ ಆ್ಯಂಟಿಬಾಡಿ ಅಂತ ಕರೀತಾರೆ ಅದನ್ನಲ್ವಾ? ಆ ಮುಳ್ಳು ಆಚೆ ತೆಗೆಯೋವರೆಗೂ ನೆಮ್ಮದಿ ಇರಲ್ವ ನಿಮಗೆ?
ಆ ಮುಳ್ಳು ಆಚೆ ತೆಗೆಯೋರ್ಗೆ ಇಷ್ಟು ದೊಡ್ಡ ಆಲ್ರೆಡಿ ದೇಹಕ್ಕೆ ಅದು ಒಂದು ಎಷ್ಟು ಗೊತ್ತಾ, ಅದು 0.1 mm. ಒಂದು ಚಿಕ್ಕ ಮುಳ್ಳು ಕಾಲಿಗೆ ತಗಲಿದ್ರೆ, ಒಂದು ಸೊಳ್ಳೆ ಇಲ್ಲಿ ಕಚ್ಚುತ್ತಾ ಇದೆ ಅಂದರೆ ಇಲ್ಲ, ತಡ್ಕೊಳಕ್ಕಾಗಲ್ಲ, ಅದನ್ನ ತಟ್ಟಲೇಬೇಕು ಅಲ್ವಾ. ಕೊನೆ ನಮ್ಮ ಹತ್ರ ಏನು ಆಗಲಿಲ್ಲ ಅಂದರೆ ಯಾರೋ ಹೆಂಗೆ ಸುರುಗ್ತಾ ಇದ್ರೆ, ಅಮ್ಮ ಸ್ವಲ್ಪ ಪಿನ್ ಕೊಡ್ತೀರಾ, ಮುಳ್ಳು ಸುಚ್ಚಿಬಿಟ್ಟೈತೆ ಅಂತ ಯಾರನ್ನು ಪಿನ್ ಕೇಳೋ ಗತಿ ಬಂದ್ಬಿಡುತ್ತಲ್ಲ, ಅದು ತೆಗೆದ ಮೇಲೆ ಸಮಾಧಾನ ಆಗುತ್ತಲ್ಲ. ಇವನಿಗೇನಾಗಿದೆ ದೇಹ, ನಿಮಗೇನಾಗಿದೆ ನೋಡ್ಕೊಳ್ಳಿ. ಕುಡಿದು ಅವನಿಗಾಗಿದೆ, ಆ ಡಿಪೆಂಡೆನ್ಸಿ ಸಿಂಡ್ರೋಮ್ ನಿಮಗೆ ಹೆಂಗಾಗಿದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲ ಸ್ನೇಹಿತರೆ, ಇಲ್ಲ. ಅದನ್ನು ತಂದ್ಕೋಬೋದು ನೀವು, ಅವನಿಗೆ ತರಿಸೋದು ನಮ್ಮ ಜವಾಬ್ದಾರಿ. ಬಟ್ ನೀವು ತಂದ್ಕೋಬೇಕು. ಅದಕ್ಕೋಸ್ಕರ ಮೀಟಿಂಗ್ ಕರೆದಿರೋದು. ಯಾಕೆಂತಂದರೆ ಅವನಿಗೆ ಒಂದು ಕಾಯಿಲೆ ಇದೆ, ಆ ಕಾಯಿಲೆ ಭಯಂಕರವಾದ ಕಾಯಿಲೆ. ಯಾವ ಡಾಕ್ಟ್ರು ಟ್ರೀಟ್ ಮಾಡೋಕ್ಕಾಗಲ್ಲ, ಯಾವ ಸೈಕಾಟ್ರಿಸ್ಟು ಟ್ರೀಟ್ ಮಾಡೋಕ್ಕಾಗಲ್ಲ. ಅವನೇ ಅವನ್ನ ಟ್ರೀಟ್ ಮಾಡ್ಕೋಬೇಕು. ಅವನೇ ಅವನು ಟ್ರೀಟ್ ಮಾಡ್ಕೋಬೇಕಾದ್ರೆ ಅವನಿಗೆ ಗೊತ್ತಿಲ್ಲ. ಎಷ್ಟೋ ಸಾರಿ ನೀವು ಹಾಸ್ಪಿಟ್ಲ್ ಕಳಿಸ್ತೀರಿ, ವಾಪಸ್ ಬಂದ ತಿರ್ಗಿ ಏನು ಮಾಡ್ದ? ಅಯ್ಯಪ್ಪ ಸ್ವಾಮಿ ಮಾಲೆ ಕಳಿಸಿದ್ರಿ, ತಿರ್ಗಾ ಬಂದು ಏನು ಮಾಡ್ದ? ಎಷ್ಟೋ ಸಾರಿ ಬಿಟ್ಟ, ಆಮೇಲೆ ಏನು ಮಾಡ್ದ? ನಿಮಗೆ ಗೊತ್ತು. ಈಗ ಅವನ್ನ ನಾವು ರೆಡಿ ಮಾಡಬೇಕು. ರೆಡಿ ಮಾಡಬೇಕಾದ್ರೆ ನೀವು ರೆಡಿ ಆಗಬೇಕು. ಹೆಂಗೆ ರೆಡಿ ಆಗಬೇಕು ಅಂತಂದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಸಮಯ ಕೊಡಬೇಕು. ಸಮಯ ಕೊಟ್ಟರೆ ನಾವು ಏನು ಮಾಡ್ತೀವಿ? ಈಗ ಅವನ ಒಳಗಡೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ತಾಯಿ ತಂದೆ, ಇದು ನನ್ನ ದೇಹ, ಅದು ಕುಡಿತ, ಅದು ಡ್ರಗ್ಸು, ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಅವನಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು? ನೀವು ನಮ್ಗೆ ಒಪ್ಪಿಸ್ಬಿಟ್ಟಿದ್ದೀರಿ, ನಾವು ತಗೊಂಬಂದು ಒಳಗಡೆ ಕೂಡ ಹಾಕ್ಬಿಟ್ಟು ದಿಢೀರಂತ ನಿಲ್ಲಿಸ್ಬಿಡ್ತೀವಿ. 12-15 ವರ್ಷ 10 ವರ್ಷದಿಂದ ಕುಡಿತಾ ಇರೋನಿಗೆ ಇಮ್ಮಿಡಿಯೇಟಾಗಿ ನಿಲ್ಲಿಸ್ಬಿಡ್ತೀವಲ್ಲ. ಹೊಟ್ಟೆಗೆ ಊಟನೇ ಮಾಡಿಲ್ಲ ನಿಮ್ಮ ಮನೇಲಿ ಅವನು, ಅಪ್ಪಿತಪ್ಪಿ ಅವನು ಊಟ ಏನಾದ್ರು ತಿಂದ ಅಂತ ಇಟ್ಕೊಳ್ಳಿ. ಬಾಡಿ ಒಳಗಡೆ ಬ್ರೈನಿಂದ ಹಿಡಿದು ಬಾಡಿ ಸೆಲ್ಸಲ್ಲಿ ಕೆಮಿಕಲ್ಸ್ ಫುಲ್ಲಾಗಿ ಇರೋದ್ರಿಂದ ಡ್ರೈನೇಜ್ ಆಗುತ್ತೆ, ಒಳಗಡೆ ಹೋಗಲ್ಲ. ಇಲ್ಲದೆ ಇದ್ದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೇಕಾದಷ್ಟು ಕುಡಿದ್ಬಿಟ್ಟು ಮಾರನೇ ಸಹ ಬೆಳಗ್ಗೆ 2 ಲೀಟ್ರ್ ಹಾಲು ಕುಡಿಬೋದಲ್ಲ. ಇಲ್ಲ, ಹಾಲು ಕುಡಿದು ಹೊರಟೋಗುತ್ತೆ, ಒಳಕ್ಕೆ ಹೋಗಲ್ಲ. ಇದು ಅಡಿಕ್ಷನಾಲಜಿ ಅನ್ನೋ ಸಬ್ಜೆಕ್ಟ್. ಇದು ದೇಹ ಪೂರ್ತಿ ಅಂದರೆ ಅಣುಗಳಿಂದ ನಮ್ಮ ದೇಹ ಆಗಿರೋದು. ಒಂದೊಂದು ಸೆಲ್ಲಿಂದ, ಪ್ರತಿ ಸೆಲ್ಲಲ್ಲೂ ಅದು ತುಂಬಿಕೊಂಡ್ರೆ ಇನ್ನೇನೋಗುತ್ತೆ ಅಲ್ಲಿ. ಅದಕ್ಕೆ ಬೇಕಾಗಿರೋದು ವಿಟಮಿನ್ ಸೆಲ್ಸ್ ನಾವು ತಿನ್ನೋ ಊಟದಲ್ಲಿ ಬ್ರೇಕ್ ಮಾಡಿ ಆ ಗ್ಲೂಕೋಸ್ ಬೇಕು ಬಾಡಿಗೆ ಅಲ್ವಾ. ಗ್ಲೂಕೋಸ್ ಬೇಕು. ಯಾಕೆ? ರಾತ್ರಿ ಮಲಗಿರ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಎಷ್ಟು ಹಸುವಾಗುತ್ತೆ ನಮಗೆ, ತಿರುಗಿ ತಿನ್ನಲೇಬೇಕು, ನಾವು ರೆಡಿ ಆಗಬೇಕು. ರಾತ್ರಿ ಮಲಗಿರ್ತೀವಿ, ಅದು ನಿತ್ಯ ವಿಶ್ರಾಂತಿ. ಇವನಿಗೆ ಅದು ಇಲ್ವೇ ವರ್ಷಾನುಗಟ್ಲೆ ಇಲ್ವೇ? ನೀವು ಹೇಳಿದ ಮಾತೆಲ್ಲಿ ಕೇಳಿಸುತ್ತೆ, ಯಾರು ಹೇಳಿದ್ದೆಲ್ಲೂ ಕೇಳಿಸಲ್ಲ, ಅವನ ಬುದ್ಧಿನೂ ಕೆಲಸ ಮಾಡಲ್ಲ. ಏನಾದರೂ ಅವನ ಬುದ್ಧಿ ಕೆಲಸ ಮಾಡಬೇಕಾದ್ರೆ ಜಾಗೃತ ಸ್ಥಿತಿಯಲ್ಲಿರಬೇಕು. ಕುಡುಕರಿಗೆ, ಡ್ರಗ್ ಅಡಿಕ್ಟ್ಸ್ಗೆ ಕೆಮಿಕಲ್ಸ್ ಬ್ರೈನ್ ಸೆಲ್ಸ್ ಹೋಗುತ್ತೆ. ಹೋಗಿದ ತಕ್ಷಣ ಜಾಗೃತ ಸ್ಥಿತಿ ತಪ್ಪಿ ಸುಪ್ತ ಸ್ಥಿತಿ ಹೊರಟೋಗ್ತಾರೆ. ಸುಪ್ತ ಸ್ಥಿತಿಯಲ್ಲಿ ಮಾನವೀಯ ಮೌಲ್ಯಗಳಿರಲ್ಲ. ಮಾನವೀಯ ಮೌಲ್ಯಗಳು ಏನು? ಇದು ನನ್ನ ಹೆಂಡತಿ ತಾಲಿ ಕಟ್ಟಿದ್ದೀನಿ, ಇಗೋ ಇದು ನನ್ನ ಮಗು, ಇದು ನನ್ನ ತಾಯಿ ತಂದೆ, ಇಗೋ ನಾನೊಬ್ಬ ಮನುಷ್ಯ, ಎಲ್ಲರಿಗೆ ಜೀವನ ಮಾಡಬೇಕು. ದೇವಸ್ಥಾನದಲ್ಲಿ ನೀನು ಗಂಟೆ ಅಲ್ಲಾಡ್ಸೋದು ಬೇಕಾಗಿಲ್ಲ. ನಿನ್ನ ಸ್ವಾಭಾವಿಕವಾದ ಮನುಷ್ಯತ್ವ ಹೇಳಿ. ಆ ಮನುಷ್ಯತ್ವ ಎಲ್ಲಿಂದ ಇದೆ? ಸಬ್ಕಾನ್ಷಿಯಸ್ಸಲ್ಲಿ ಎಲ್ಲಿದೆ? ಕೊನೆಗೆ ನೀವು ಹೇಳಿದ್ರ ಎಳ್ಕೊಂಬಂದ್ವಾ, ನಾಯಿನ ಎಳ್ಕೊಂಬರ್ತೀವಲ್ಲ. ಸದಾಶಿವನಗರದಲ್ಲಿ ಡಬಲ್ ಡಿಗ್ರಿ ಮಾಡಿ ಕೋಟಿ ಆಸ್ತಿಗೆ ಅಧಿಪತಿಯವನು ಡ್ಯೂಟಿಗೆ ಹೋಗೋದೇ ಇಲ್ಲ. ಎದ್ದೇಳೋದು ಎಷ್ಟೊತ್ತಿಗೆ? 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ. ಎದ್ದ ಮೇಲೆ ಏನು ಮಾಡ್ತಾನೆ? ತಟ್ಟಾಡ್ಕೊಂಡು ಬಾತ್ರೂಮ್ಗೆ ಹೋಗ್ತಾನೆ. ಅವಳು ತಾಯಿ ತಂದೆ ದೊಡ್ಡ ಸಾಹುಕಾರ ಅಲ್ವಾ, ಅವಳು ಓದಿದಾಳಲ್ವಾ, ಏನು ಮಕ್ಕಳನ್ನ ಇಟ್ಕೊಂಡಿದ್ದಾಳಲ್ಲ, ಅವಳಿಗೆ ಗಂಡ ಬೇಡವಾ, ಮಕ್ಕಳಿಗೆ ತಂದೆ ಬೇಡವಾ? ಬೆನ್ನು ಹೊಡೆದ ತಕ್ಷಣ ಆ ಹಾಸಿಗೆ ಮಲಗಿಲ್ಲ, ತಲೆ ಇಟ್ಕೊಂಡಿಗೆ ಕಂಡುಬಿಟ್ಕೊಂಡಿದ್ದಾಳೆ. ಬೆನ್ನು ಹೊಡೆದ ತಕ್ಷಣ ಕೆಳಗಡೆ ಬರ್ತಾಳೆ ಡ್ರೈವರು, ಇಟ್ಕೊಳ್ಳಿ ಮೇಡಮ್. ಇಬ್ಬರು ಸೇರಿ ಇಟ್ಕೊಳ್ತಾರೆ, ಎತ್ಕೊಂಡ್ಬಂದು ಹಾಸಿಗೆ ಮಾಡ್ತಾರೆ. ಬರೀ ನಿಮ್ಮನೆ ಗಲಾಟೆ ಅಂದ್ಕೊಂಡಿದ್ದೀರಿ. ಇಡೀ ಉಚ್ಚನಾಗಳು ಬೆಳೀತಾ ಇದೆ ಕರ್ನಾಟಕದಲ್ಲೂ, ಎಲ್ಲ ಕಡೆ ಬೆಳೀತಾರೆ. ಎತ್ಕೊಂಬಂದಲ್ಲಿ ಬಿಸಾಕಿದ್ರಲ್ಲ, ತಿರ್ಗಿ ಒಂದು ಕಂಡುಬಿಡೋದು ನಾಳೆ 3 ಗಂಟೆಗೆ. ಒಂದು ದಿವಸ ಮಕ್ಕಳು ಕೇಳ್ತಾರೆ,
ಮಾಮ್, ಐ ವಾಂಟ್ ಟು ಸಿ ಡ್ಯಾಡ್ ಫೇಸ್. ಏನಾಗುತ್ತೆ ತಾಯಿ ಕರ್ರೆ ಏನಾಗುತ್ತೆ? ಐ ನಾಟ್ ಸೀನ್ ಮೈ ಡ್ಯಾಡ್ ಫೇಸ್, ಐ ವಾಂಟೆಡ್ ಟು ಸಿ ಮೈ ಡ್ಯಾಡ್ ಫೇಸ್ ಅಂದರೆ ಏನಾಗುತ್ತೆ ತಾಯಿಗಳು? ಆ ಮಕ್ಕಳು, ಇಬ್ಬರು ಮಕ್ಕಳು ಸದಾಶಿವದುರ್ಗದಲ್ಲಿ ಟೆನ್ನಿಸ್ ಕೊಟ್ಟು ಟೆನ್ನಿಸ್ ಆಡ್ತಾರೆ. ಮಕ್ಕಳು ನೋಡೋಕೆ ಬುದ್ಧಿನ ಗುಂಡಿಗಳಿದ್ದಂಗಿದ್ದಾರೆ. ಕಣ್ಣು ನೀರು ಹಾಕೊಂಡು ಬನ್ನಿ, ಐ ಶೋ ಯು ಫಾದರ್ ತಗೊಂಡು ಬಿಟ್ಟು ಒಳಗಡೆ ತಳ್ಳಿಬಿಟ್ಟು ಆ ಬಟ್ಟೆ ಮಕ್ಕಳ ಮೇಲೆ ಇಳಿತಾರೆ. ಏನಾಗಬೇಕು ಮಾಡಿಸಿ, ಅಲ್ಲಿ ಎಕ್ಸರ್ಸೈಸ್ ಮಾಡಿಸಿ, ಯೋಗ ಮಾಡಿಸಿ, ಮೆಡಿಟೇಷನ್ ಮಾಡಿಸಿ, ವಾಕಿಂಗ್ ಮಾಡಿಸ್ತೀವಿ ಒಳಗಡೆ. ಗೊತ್ತಾಯ್ತಾ? ಇದರಿಂದ ಏನಾಗುತ್ತೆ? ಅನ್ಆಕ್ಟಿವೇಟೆಡ್ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ. ನಮ್ಮ ಪುರಾತನ ಕಾಲದಲ್ಲಿ ಕಂಡುಹಿಡಿದೋದು ಭಾರತ ದೇಶದ ಧರ್ಮ ಇದು. ಏನಪ್ಪ ಅಂತಂದರೆ ಬರೀ ಮೆಡಿಟೇಷನಿಂದ ಮಾತ್ರ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗೋಕ್ಕೆ ಸಾಧ್ಯ. ಆ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಒಂದು ಕಡೆ ಆಗಬೇಕು, ಇನ್ನೊಂದು ಕಡೆ ಕೌನ್ಸಿಲಿಂಗ್ ನಡಿಬೇಕು, ಒಂದು ಕಡೆ ಆರೋಗ್ಯವಾದ ಊಟ ಸಿಗಬೇಕು, ಯೋಗ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಆವಾಗ ಜ್ಞಾನ ಶುರು ಆಗುತ್ತೆ. ಅವ್ರ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಡಬೇಕು. ಇದೇ ಥರ ಪಾಠ ಮಾಡ್ತೀನಿ ಅವ್ರಿಗೆ. ನಿಮ್ಗೆ ಏನೇನು ಪ್ರಶ್ನೆಗಳಿದೆಯೋ ಎಲ್ಲ ಕೇಳು, ತಿಳ್ಕೊ. ಅದನ್ನು ನಿನ್ನ ಮುಂದಕ್ಕೆ ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಅವ್ನು ಕೇಳಬೇಕು. ನೀ ಹೆಂಡತಿ ಹೇಳ್ದಂಗಲ್ಲ, ಅಪ್ಪ ಅಮ್ಮ ಹೇಳ್ದಂಗಲ್ಲ, ಸಮಾಜ ಹೇಳ್ದಂಗಲ್ಲ, ನಿನ್ನ ಇಷ್ಟ ಬಂದಂಗಲ್ಲ, ನಾನು ಹೇಳ್ದಂಗೆ ಕೇಳಬೇಕು ಅಂತ ನಾನು ದಾರಿಗೆ ತರ್ತಾ ಇದ್ದೀನಿ. ಅವನು ಮೊದಲನೇ ತಿಂಗಳು ರೆಡಿ ಆಗಿಲ್ಲ. ಈಗ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಿದ ತಕ್ಷಣ ನಿಮ್ಗೇನಂತಂತಂದರೆ, ಹೌದೇನ್ರಿ, ಆಯ್ತು ರೀ, ಕರ್ಕೊಂಡು ಹೋಗ್ತೀನಿ ರೀ, ಆಯ್ತು ರೀ ಅಂತ ಹೇಳ್ತೀರಾ. ನೀನು ಕರ್ಕೊಂಡೋಗಿಲ್ಲ ಅಂದರೆ ನನಗೇನು ತೊಂದರೆ ಇಲ್ಲ ಕಣೆ, ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಡಿಸ್ಚಾರ್ಜ್ ಆದ್ಮೇಲೆ ನನ್ನ ಮನೆಗೆ ಬರಲ್ಲ. ಹೋಯ್ತು, ಎದುರ್ಕೊಂಡ್ಬಿಟ್ಟೆ ನೀನಾಗಲೇ, ಪುಕ್ಕಲಾಗೋದೆ ನೀನು. ಇಲ್ಲಿ ನನ್ನ ಮಾತು ಕೇಳಬೇಕು, ಅವನು ನನ್ನ ಮಾತು ಕೇಳಬೇಕು, ನೀವು ನನ್ನ ಮಾತು ಕೇಳಬೇಕು.